ಗುರುವಂಜನ ಇಲ್ಲುಲೇ ನಮಗಿದು ಸಾಧಿಸೋದಿಲ್ಲ ಅಂತ ಯಾವಾಗಲೂ ರೆಡಿ ಇದ್ದದ ಏನು ಅದಕ್ಕೆ ನಾವು ಅಜ್ಞಾನದೊಳಗೆ ಮರ್ತು ಬಿಡ್ತೇವೆ ನಮ್ಮಲ್ಲಿ ಐತೆ ಅನ್ನೋದನ್ನು ಮರ್ತು ಅನ್ಯದ್ರ ಹುಡುಕಾಕೈತಿ ಹುಡುಕವ್ರೆಲ್ಲರೂ ಅಜ್ಞಾನಿಗಳು ತನ್ನಲ್ಲಿ ಐತೆ ಅನ್ನುವಂಥ ಅರಿವು ಯಾರಿಗೆ ಇರ್ತೈತಿ ಅವ ಅನ್ಯದ್ರ ಹುಡುಕಾಕ ಹೋಗುದಿಲ್ಲ ವ್ಯರ್ಥ ಪ್ರಯತ್ನ ಮಾಡಕ್ಕೆ ಹೋಗುದಿಲ್ಲ ವ್ಯರ್ಥ ಕಾಲ ಕಳಿತೀವಿ ನಾವು ಇಲ್ಲದಲ್ಲಿ ಹುಡುಕಿ ಅವ ನಿಜವನ್ನ ತಿಳ್ಕೊಂಡು ಉಳ್ಕೋತಾನವ ಶಾನೆ ಅವ ಮೂರ್ಖರು ಅಂತಾರ ಇಲ್ಲದಲ್ಲಿ ಹುಡುಕಾಕೈತೇವೆ ನಾವು ನಮ್ಮನ್ನು ಬಿಟ್ಟು ಅನ್ಯವಾಗಿ ತನ್ನನೇ ಪರವೆಂದು ಬಗೆಯುವುದಲ್ಲದೆ ಬೇರೆ ಭಿನ್ನ ಬಿಟ್ಟರಸ ಏನುಂಟು ಕಾಣಿಸಲು ಬರಿದೆ ಏನು ಸಿಕ್ತು ನಿನಗೈತೆ ಸಿಗ್ತೈತೆ ಅನ್ನೋ ಬುದ್ಧಿ ಲೋಪ ಆಗ್ಬೇಕು ನೋಡ್ರಿ ಅನ್ಯದ್ರಾಗ ಸುಖ ಸಿಗ್ತೈತೆ ಅನ್ನೋ ಬುದ್ಧಿ ಎಳಟ್ಟು ಉಳಿಬಾರ್ದು ನೀನು ಅಂದ್ರೆ ನೀ ಆರಾಮಿರ್ತಿ ಸಿಗ್ತೈತೆ ಅನ್ನೋ ಬುದ್ಧಿ ಇತ್ತಂದ್ರೆ ನಿನಗೆ ಟೇಕಾಕಸ್ತೈತಿ ಕರ್ಮಗಳನ್ನು ಮಾಡಾಕಸ್ತೈತಿ ಅದನ್ನು ದೊರಕಿಸ್ಕೋಬೇಕು ಅಂತ ವಿಷಯಗಳಲ್ಲಿ ಸುಖ ಸಿಗ್ತೈತೆ ಅಂತ ಬುದ್ಧಿ ಎಲ್ಲಿ ತನಕ ಇರ್ತೈತಿ ಅವುಗಳ ವಿಷಯಗಳ ಪ್ರಾಪ್ತಿಗಾಗಿ ಅವನು ಪ್ರಯತ್ನ ಮಾಡವನ ಹೌದ್ರ ಏನು ಮಾಡ್ಬೇಕಪ್ಪ ಅಂದ್ರೆ ಬರೀ ಅದನ್ನ ಮಾಡೋದಲ್ಪ ಮತ್ತು ಅದನ್ನ ಯಾವ್ದಾದ್ರಾಗ ಸುಖ ಸಿಗ್ತೈತಿ ಅವುಗಳ ಪ್ರಯತ್ನ ನಡೆಸೇವೆ ನಾವು ಬಾಳೆ ಇದ್ರೆ ಹೌದಿಲ್ಲ ಮುಂಜಾನೆ ಸಂಜೆ ಮಟ್ಟ ಎದಾದ್ರಾಗ ಯಾರ್ಯಾರು ಸುಖ ಬುದ್ಧಿ ಐತಿ ಅವುಗಳ ಪ್ರಾಪ್ತಿಗಾಗಿ ಅವನು ಪ್ರಯತ್ನ ಮಾಡತಾನ ಅದೇ ಅದನ್ನ ಮಾಡಿದ್ದ ಮಾಡೋದು ಅದನ್ನ ಮಾಡಿ ಯಾರ್ಯಾರು ಏಟೇಟ್ ಸುಖಿಗಳಾಗಿದ್ದು ನೋಡ್ಕೊ ವಿಷಯ ಸಂಗ್ರಹ ವಿಷಯ ಭೋಗ ಇದಕ್ಕಾಗಿ ಎಲ್ಲ ಜೀವನ ಎಲ್ಲ ಹಾಳಾಗಿ ಹೋಗ್ತಲ್ಲ ಎಚ್ಚರಗೊಳ್ಳಲಿಲ್ಲ ಮನವೇ ಹುಚ್ಚನಾದೆನಲ್ಲ ಅಂದ್ರೆ ತುಪ್ಪದ ಬಿಂದಿಗೆ ತಿಪ್ಪಿಯ ಮೇಲೆ ದೊಪ್ಪನೆ ಬಿತ್ತಲ್ಲ ಹೋಗುದು ಬಂತಲ್ಲ ಬದುಕು ವಿಭಾಗವಾಯಿತಲ್ಲ ಅವಾಗ ಪಶ್ಚಾತ್ತಾಪ ಪಡ್ತಿ ಏನಪ್ಪ ನನ್ನ ಜೀವನ ಹಿಂಗಾತಲ್ಲ ಸುಳ್ಳ ವೇಳೆಗಳನ್ನೆಲ್ಲ ಇದ್ರ ಬೆನ್ನೈತೆ ಜೀವನ ಎಷ್ಟೋ ಶರೀರ ಹಾಳು ಮಾಡ್ಕೊಂಡು ಇದ್ರ ಬೆನ್ನೈತೆ ಇನ್ನು ಮೇಗರ ಎಚ್ಚರ ಅವಕಾಶ ಐತಿ ಇನ್ನ ನಿನಗೆ ಆತ್ಮರು ಎಚ್ಚರಗೊಳಿಸ್ತಾರ ಅದ್ರ ಸದುಪಯೋಗ ಮಾಡ್ಕೊರಿ ನಿನ್ನ ಆಯುಷ್ಯದ ವೇಳೆಯನ್ನು ಸದುಪಯೋಗ ಮಾಡ್ಕೋ ಸುಳ್ಳ ವೇಳೆ ಎದುರಾಗ ಕಳಿಬೇಡ ಅನಾತ್ಮ ಚಿಂತನೆ ಒಳಗೆ ಬಾಳೆ ಚಿಂತನದಾಗ ಕಾಲ ಸತ್ವರ ಅದಕ್ಕಂತ ಲಾಭ ಮಾಡಿಕೊಂಡದ್ದಾದ್ರೆ ನಿನ್ನ ಚಿಂತನ ಆತ್ಮಚಿಂತನದ ವೇಳೆ ತತ್ಕಥನ ತತ್ಚಿಂತನ ತತ್ಪರಸ್ಪರ ಪ್ರಬೋಧ ಅದ್ರ ಬಗ್ಗೆ ನಿನ್ನ ಬಗ್ಗೆ ಆತ್ಮನ ಬಗ್ಗೆ ಆ ತಿಳುವಳಿಕೆಯನ್ನು ಮಾಡ್ಕೊ ನೀ ಯಾರಿದ್ದೀನೋ ಅಂತ ತಿಳುವಳಿಕೆ ಮಾಡ್ಕೊಂಡ್ರೆ ನಿನಗೆ ಲಾಭ ಮನುಷ್ಯನ ಜನ್ಮಕ್ಕೆ ಬಂದದ್ದು ಲಾಭ ನಿನ್ನ ಬಿಟ್ಟು ಅನ್ಯದರ ಅನಾತ್ಮದ ಬಗ್ಗೆ ಎಷ್ಟೇ ತಿಳುವಳಿಕೆ ಮಾಡಿಕೊಂಡ್ರು ಅದರಿಂದ ಎಳ್ಳಟ್ಟು ನಿನಗೆ ಲಾಭ ಇಲ್ಲ ತನ್ನ ತಾ ತಿಳುವಳಿಕೆ ತನ್ನನ್ನು ತಾ ತಿಳಿಯುವ ಕ್ಷಣಿತನ ಹೊರತು ಅನ್ಯದರ ಜಗತ್ತಿನ ತೋರಿಕೆ ವಸ್ತುಗಳ ಜಗತ್ತಿನ ಜ್ಞಾನ ಎಷ್ಟೇ ಮಾಡಿಕೊಂಡ್ರು ಅದು ನಿನಗೆ ಅಜ್ಞಾನಿ ನಾವು ಇನ್ನೊಬ್ಬರ ಮನಸ್ಸಿನಾಗ ಹೇಳೋದು ಹಿಂದಾಗೋದು ಹೇಳೋದು ಮುಂದಾಗೋದು ಹೇಳೋದು ಯಾವ ಜ್ಞಾನನಲ್ಲ ಎಲ್ಲವನ್ನ ತಿಳಿದೇನಂದ್ರು ತನ್ನನ್ನು ತಾ ತಿಳಿಲಿಲ್ಲ ಅಂದ್ರೆ ಅದೇ ಅಪೂರ್ಣನ ಪೂರ್ಣತ್ವ ಯಾವಾಗ ಬರ್ತೈತೆ ಅಂದ್ರೆ ತನ್ನ ನಿಜದ ಎಚ್ಚರಿಕೆಯನ್ನು ಮಾಡಿಕೊಂಡಾಗ ಅವಾಗ ಪೂರ್ಣ ಜ್ಞಾನ ಅವೆಲ್ಲ ಅರಕಳಿ ಜ್ಞಾನ ಅದು ಅದರಿಂದ ಸಮಾಧಾನ ಶಾಂತಿ ಎಂದೂ ಸಿಗಲಾರ ಸುಖ ಹೊಂದಬೇಕು ಅನ್ನೋ ಎಲ್ಲಿ ತನಕ ವಿಚಾರ ನಿನಗಿರ್ತೈತೆ ಅಲ್ಲಿ ತನಕ ಸುಖದಿಂದ ಇರುವುದಲ್ಲಿ ನಿಜವನ್ನ ಲಕ್ಷಿಸಿ ನೋಡ್ಕೋ ಆ ಕಡೆ ಲಕ್ಷ ಹೋತಂದ್ರೆ ಮಾತು ಮನಗಳೆಲ್ಲ ಬಂದಾಗ ಮನುಷ್ಯನ ವ್ಯಾಪಾರ ಬಂದಾಗ್ಬಿಡ್ತದೆ ಮಾತು ಮನಗಳಿಂದ ತತ್ತ ಮೀರಿದ ಎಲ್ಲ ವ್ಯಾಪಾರ ಬಂದಾದ ಆ ಅನುಭವ ನಡೀತೆ ಅಂದ್ರೆ ಎಲ್ಲ ಮಾತಾಡೋದು ಎಲ್ಲ ಮನುಷ್ಯನ ವ್ಯಾಪಾರ ಎಲ್ಲ ಬಂದಾದಾಗ ಅದರ ಅನುಭವ ನಡೀತದೆ ಇದ್ದೆತ್ತಾಗ ಏನಾದ್ರು ವ್ಯಾಪಾರ ಐತೆನ ಇಲ್ಲಿ ಯಾವುದೇ ಇಂದ್ರಿಯಗಳ ವ್ಯಾಪಾರ ಇಲ್ಲ ಅಲ್ಲಿ ಎಲ್ಲ ಅಡಿಗೆ ಹೋಗ್ಯಾವ ತಾತ್ಪೂರ್ತಿಗೆ ವಿಶ್ರಾಂತಿ ಹೊಂದಾಕ ಬೇಕಾಗಿಲ್ಲ ಹೌದಿಲ್ಲ ಇನ್ನು ಕಾಯಂ ಆರಾಮ ಇರ್ಬೇಕಂದ್ರೆ ಇವೆಲ್ಲ ಎದಕ್ ಬೇಕಾಗ್ಯಾವ ಬರೀ ಮಾತಿನ ಜ್ಞಾನದಾಗ ತೃಪ್ತಿ ಆಗೋದಿಲ್ಲ ಅನುಭವಿಸ್ಬೇಕಾದ್ರೆ ಮಾತುಗಳನ್ನು ಬಂದ್ ಮಾಡ್ಬೇಕು
ಬಹುನ್ ಶಬ್ದಾನ್ ಅಲ್ಪ ಸ್ವಲ್ಪ ಮಾತನಾಗದಂತೆ ಬಹಳಷ್ಟು ಮಾತಾಡಿ ನೀ ಧನುವನ್ನು ಉಂಟು ಮಾಡ್ಕೋತಿ. ಬಹಳ ಮಾತಾಡವ ಅಜ್ಞಾನಿ ಅವ. ಮಾತಾಡಕ್ಕೆ ಹೋಗ್ಬಾರ್ದು. ಸುಳ್ಳ ದನಿತಿ ಕೆಲಸ ಇಲ್ಲ. ಏನು ಬಹಳಷ್ಟು ಮಾತಾಡಿ ಅದನ್ನು ಸಮಾಧಾನ ಶಾಂತಿ ಕೆಡಿಸ್ಕೋತೀನಿ. ಕಂಡಪಟ್ಟಿ ಖಾರ ರೊಟ್ಟಿ ತಿಂದು ಹೊಟ್ಟೆ ಉರಿಸುವುದು ಅದಕ್ಕೆ ಬೇಕಾಗಿದೆ. ಸ್ವಲ್ಪ ಮೌನದಿಂದ ತಿಳ್ಕೊಳ್ಳಿಕ್ಕೆ ಬರ್ತದೆ ಇದನ್ನು. ಏನು ಅವ ಉತ್ತಮಾಧಿಕಾರಿ. ಅವ ಮೌನ ವ್ಯಾಖ್ಯಾನ ಏನು ದಕ್ಷಿಣಾಮೂರ್ತಿ ವೃದ್ಧ ಶಿಷ್ಯರಿಗೆ ಮೌನ ವ್ಯಾಖ್ಯಾನದ ಬೋಧೆಯನ್ನು ಮಾಡಿದ. ಅದು ಶ್ರೇಷ್ಠವಾದಂತಹ ಬೋಧೆ. ಅದು ಒಮ್ಮಿಗಿಲೆ ಸಾಮಾನ್ಯ ಜನರಿಗೆ ತಿಳಿದಿಲ್ಲ. ಅದಕ್ಕೆ ಅಜ್ಞಾನಿ ಹಂಗೆ ಅವಂಗೆ ಬೋಧ ಮಾಡ್ಬೇಕಾಗ್ತೈತಿ. ಅಜ್ಞಾನಿ ಹಂಗೆ ಅವ ಮಾತಿನಿಂದ ತಿಳಿಸ್ಬೇಕಾಗ್ತೈತಿ. ಅವ ಜ್ಞಾನಿಗೆ ಸೊನ್ನೆ ಮ್ಯಾಗ ಗೊತ್ತಾಕೈತಿ. ಅವ ಮಾತಾಡೋ ಅವಶ್ಯಕತೆನೇ ಇಲ್ಲ. ಜ್ಞಾನ ಸಮೃದ್ಧಿಯನ್ನು ತೋರಿಸಿದ ದಕ್ಷಿಣಾಮೂರ್ತಿ ಬರೀ ಜ್ಞಾನ ಮುದ್ರೆಯಿಂದ ಇದರ ಸೊನ್ನೆ ಹಿಂಗೆ ತೋರಿಸಿದವ. ಎಚ್ಚರ, ಕನಸು, ನಿದ್ರಿ 3 ಅವಸ್ಥೆಗಳನ್ನು ದಾಟಿ ಇದ್ದಂಥದ್ದು ಪರಿಪೂರ್ಣವಾದಂಥ ಇವು ಸಂಜ್ಞೆಯ ಮ್ಯಾಗ ತಿಳ್ಕೊಂಡ್ರು. ವೃದ್ಧ ಶಿಷ್ಯರಿಗೆ ಅನುಭವ ಆತು. ದಕ್ಷಿಣಾಮೂರ್ತಿಯ ಬೋಧೆ ಇದು ಜ್ಞಾನ ಮುದ್ರೆ. ಈ ಸೊನ್ನೆ ಮಾಡಿದವ ಹಿಂಗೆ. ಇದು ಎಲ್ಲರಿಗೆ ಗೊತ್ತಾಗೋದಿಲ್ಲ. ಅಧಿಕಾರಿಗಳಿಗೆ ಅಷ್ಟೇ ಸಾಧ್ಯ ಐತಿ. ಅಜ್ಞಾನಿಗಳಿಗೆ ಹಿಂಗೆ ಸೊನ್ನೆ ಮಾಡಿರಿ ಹಿಂಗೆ ಗೊತ್ತಾಗೈತಿ, ಹಿಂಗೆ ಕೈ ಮಾಡಿರಿ ಹಿಂಗೆ ಗೊತ್ತಾಗೈತಿ. ಇದ ಜ್ಞಾನ ಚಿಹ್ನೆ. ಇದರ ಮುಖಾಂತರ ತಿಳ್ಕೊಂಡ್ರವರು. ಅಧಿಕಾರಿಗಳು, ಉತ್ತಮಾಧಿಕಾರಿಗಳಿಗೆ ಅವ್ರಿಗೆ ಮೌನವಾಗೇ ಬೋಧ ಮಾಡಬೇಕು. ಅವ್ರಿಗೆ ಮಾತಿನ ಜ್ಞಾನ ಬೇಕಾಗಿಲ್ಲ, ಅವಶ್ಯಕತೆ ಇಲ್ಲ. ಅಜ್ಞಾನಿಗಳಿಗೆ ಅಜ್ಞಾನಿ ಹಂಗೆ ಉತ್ತರ ಕೊಡಬೇಕು. ಅದಕ್ಕೆ ವಶಿಷ್ಠರು ಅವ್ರಿಗೆ ಪ್ರಶ್ನೆ ಮಾಡಿದಾಗ ಮೌನ ಆಗಿಬಿಟ್ರು. ಅವರು ಜ್ಞಾನಿ ಪ್ರಶ್ನೆಗೆ ಮೌನ ಹಾಕರವರು. ಅಜ್ಞಾನಿ ಪ್ರಶ್ನೆಗೆ ಮಾತಾಡ್ತಾರೆ. ಅಜ್ಞಾನಿ ಪ್ರಶ್ನೆ ಮಾಡಿದಾಗ ಅವಾಗ ಮಾತಾಡೇನ ಉತ್ತರ ಕೊಡ್ಬೇಕು. ಜ್ಞಾನಿಗಳು ಯಾರು ಪ್ರಶ್ನೆ ಮಾಡ್ತಾರ ಅವ್ರಿಗೆ ಮೌನನ ಉತ್ತರ. ಮಾತಾಡಕ್ಕೆ ಹೋಗೋದಿಲ್ಲ ಅವ್ರದ್ದು. ಅದಕ್ಕೆ ಅವ್ರಿಗೆ ತಿಳಿದಿಲ್ಲ. ಅದು ಸಾಮಾನ್ಯ ಜನರಿಗೆ ಹೇಳಬೇಕಾಗೈತಿ. ತಿಳಿಸದೆ ತಿಳಿಯುವ ಮಾತಲ್ಲ ಅಂತ ಸಾಮಾನ್ಯ ಜನರಿಗೆ ಇದು ತಿಳಿಸಬೇಕಾಗೈತಿ, ಹೇಳಬೇಕಾಗೈತಿ. ಹೇಳಿ ಅದ್ರ ಕಡೆ ಲಕ್ಷ ಕೊಟ್ಟ ಕ್ರಮೇಣ ಮಾತು ಇವನ್ನ ಕಡಿಮೆ ಮಾಡ್ಕೊಂತ ಅದನ್ನ ಅನುಭವ ಮಾಡ್ಕೋಬೇಕು. ಮಾತು ಮನಂಗಳಿಂದ ತತ್ತ ಮೀರಿದ ಸಾತಿಶಯದ ನಿರುಪಾಧಿಕ ನಿರ್ಮಲ ಜ್ಯೋತಿ ಬೆಳಗುತ್ತಿದೆ ಅಂತ. ಆದಷ್ಟು ಬಂದ್ ಮಾಡೋನು ಮಾತುಗಳನ್ನ ಅಂತ. ನಿಶಬ್ದಂ ಬ್ರಹ್ಮ ಉಚ್ಯತೆ ಅಂತ. ಯಾವುದು ಶಬ್ದ ಇಲ್ಲದಂಥದ್ದು ಬ್ರಹ್ಮ ಜ್ಞಾನ. ಅದನ್ನ ಅನುಭವ ಮಾಡ್ಬೇಕಾರೆ ಶಬ್ದಗಳ ಮಾಲಿನ್ಯ ಎಲ್ಲ ಬಂದ್ ಆಗ್ಬೇಕು ನೋಡಿ. ಅದಕ್ಕೆ ಭಾಳ ವಡ ಮಾತಾಡ್ಕೊತ ಕೊಡೋದು ಉಪಯೋಗ ಇಲ್ಲ. ಸುಮ್ಮನೆ ಇದ್ದಾಗ ಅದು ಅನುಭವ ಬರ್ತದೆ. ಎಲ್ಲರಿಗೆ ಅದು ಅನುಭವ ಬಂದದ್ದು ಮೊಟ್ಟ ಮೊದಲಿಗೆ ಮನಸ್ಸು ಸುಮ್ಮನೆ ಇದ್ದಾಗ ಪ್ರತಿಯೊಬ್ಬರಿಗೆ ಅನುಭವ ಬರ್ತದೆ. ಈ ಸದ್ದ ಬಿಡ ಸುಮ್ಮನೆ ಇರ್ಸಕ್ಕೆ ಕೆಲಸ ಪ್ರತಿಯೊಬ್ಬರಿಗೆ ಆ ಸೂತ್ರ ಆಗ್ತದೆ. ಅದಕ್ಕೆ ಯೋಗ ಅಂತಾರೆ. ಮನಸ್ಸು ಸುಮ್ಮನೆ ಇರುವುದ ಯೋಗ. ಸುಮ್ಮನಿದ್ದರೆ ಸುಖ, ಚಿತ್ತವೃತ್ತಿ ನಿರೋಧ. ಮಿಸಿಕ್ಯಾಡೋಂಗಿಲ್ಲ. ಅದು ಮನಸ್ಸು ಮಿಸಿಕಿದ್ರೆ ಎಚ್ಚರ ತೋರ್ತತಿ, ಕನಸರ ತೋರ್ತತಿ. ಮನಸ್ಸು ಮಿಸಕ್ಲಿಲ್ಲ ಅಂದ್ರೆ ಎಚ್ಚರನೂ ಇಲ್ಲ, ಕನಸನೂ ಇಲ್ಲ ಅಂತ. ಮಬ್ಬು ಆವರಿಸ್ತೈತೆ, ನಿದ್ದೆ ಬರಬಾರ್ದು, ಮನಸ್ಸು ಮಿಸಕಬಾರ್ದು, ಎಚ್ಚರ ಇರಬೇಕು. ಅದ ನಿನ್ನ ಸ್ವರೂಪದ ಆನಂದ. ಅದನ್ನು ನಾವು ಹೊಂದಲಿಕ್ಕೆ ಪ್ರಯತ್ನ ಮಾಡಬೇಕಾಗಿತ್ತು. ನಿಜವನ್ನು ಲಕ್ಷಿಸಿ ನೋಡ್ಕೋ. ಅಲ್ಲಿ ಮಾತಿನ ವ್ಯವಹಾರ ಇಲ್ಲ, ಮನಸ್ಸಿನ ವ್ಯವಹಾರ ಇಲ್ಲ. ಅಲ್ಲಿ ಎಲ್ಲವನ್ನ ಮೀರಿದ್ದದು. ವಿಚಾರಕ್ಕೆ ಆಸ್ಪದ ಕೊಡೋದಿಲ್ಲ ನಾವು. ಅದಕ್ಕೆ ನಮಗೆ ಇದು ಅನುಭವ ಕೊಡುವಂತ.
ಅದ್ರಾಗ ಏನೈತಿ ಅಂತ ಸ್ವಲ್ಪ ನಿಂತು ನೀವು ವಿಚಾರ ಮಾಡ್ಲಿಕ್ಕತ್ತಿದ್ರಾಗ ಏನೂ ಇಲ್ಲ ಅನ್ನೋದು ಗೊತ್ತಾಕೈತಿ ಎಲ್ಲರಿಗೆ. ಏನ್ ನಾವು ಪುರುಷೊತ್ತಿಲ್ಲಲ್ಲಿ ಹಂಗ ವಿಚಾರ ಮಾಡೋಲ್ಲಿ ಅದ್ರ ಬೆನ್ನ ಹತ್ತಿ ಹಂಗೆ ಸಿಕ್ಕಿತ್ತೋ ಸಿಕ್ಕಾಕಿಲ್ಲೋ ಅಂತ. ಅದು ಇಲ್ಲೂಲೇ ನಮ್ಗೆ ಆರಾಮ ಇರಾಕ್ ಬರ್ತೈತಿ. ಅದರ ಅವಶ್ಯಕತೆ ಇಲ್ಲ. ಆರಾಮದಿಂದ ಇರಾಕ ಜಗತ್ತಿನ ಯಾವ ವಸ್ತುಗಳು ಬೇಕಾಗಿಲ್ಲ. ಯಾವ ವಿಷಯ ವಸ್ತುಗಳ ಅವಲಂಬನ ಇಲ್ಲೂಲೇ ಆರಾಮ ಇರಾಕ್ ಬರ್ತೈತಿ. ಸುಖ ಆನಂದ ಜಗತ್ತಿನ ಯಾವ ವಸ್ತುಗಳನ್ನು ಅವಲಂಬಿಸಿಕೊಂಡಿಲ್ಲ. ಅದು ಯಾವ ಉಪಾಧಿಗಳ ಸಂಬಂಧ ಇಲ್ಲೂಲೇ ಅನುಭವ ನಿರುಪಾಧಿಕ ಆನಂದ ಅದು. ನಾವು ಉಪಾಧಿಗಳ ಸಂಬಂಧ ಇಟ್ಕೊಂಡು ಅದನ್ನು ಹೊಂದಬೇಕನ್ನೋ ಹುಚ್ಚು ಪ್ರಯತ್ನ ನಡೆಸಿ. ಅವು ಕಲ್ಪಿತ ಉಪಾಧಿಗಳು ಅವೆಲ್ಲ. ಅವನ್ನೆಲ್ಲ ಅಡಗಿದಾಗ ಏನಾಗ್ತದೆ? ಅವೆಲ್ಲ ಅಡಗಿದಾಗ ನಿನಗೆ ಆರಾಮ ನೋಡು. ಅದರ ಅಭಿಮಾನ ಹಿಡ್ಕೊಂಡು ಕೂತಿ ಉಪಾಧಿಗಳ ಸಂಬಂಧ. ಅದಕ್ಕೆ ಶರೀರ ಮೊದಲು ಮಾಡಿಕೊಂಡು ಈ ಜಗತ್ತಿನ ವಸ್ತುಗಳ ಉಪಾಧಿಗಳ ಸಂಬಂಧ ಕೈ ಬಿಡವನ್ನೆಲ್ಲ. ಶರೀರ ಮುಂತಾದ ಉಪಾಧಿಗಳನ್ನು ಈಡಾಡದೆ ಈ ಯಾವ ಉಪಾಧಿ ಸಂಬಂಧ ಇಲ್ಲೂ ನಮ್ಗೆ ಆನಂದದ ಅನುಭವ ಮಾಡ್ಕೊಳಿಕ್ಕೆ ಬರ್ತದೆ. ಆರಾಮಿರಾಕಿ ಉಪಾಧಿಗಳು ಬೇಕಾಗಿಲ್ಲ. ಸಂಕಟ ಹೊಂದಕ್ಕೆ ಬೇಕಾಗ್ಯವು. ದಿನನಿತ್ಯ ನೀವು ಬಾಳೆ ಮಾಡೋದ ಹೊಸಾದಿ ಏನೈತಿ ಹೇಳ್ರಿ? ತಿರ್ಗಾ ಮರ್ಗ ಆಗೋದಿಲ್ಲ. ಮಾಡಿದ್ದ ಮಾಡೋದು, ಕಂಡದ್ದ ಕಾಣೋದು, ನೋಡಿದ್ದ ನೋಡೋದು, ಮೂಸಿ ನೋಡಿದ್ದ ಮುಟ್ಟೋದು, ತಿಂದದ್ದ ತಿನ್ನೋದು. ಹೊಸಾದ ಏನೈತಿ ಹೇಳಿ? ನೂತನಂ ಎದುರು ಕಾಣಿ ಅಂತ. ಅದನ್ನು ಮಾಡಿ ಏನು ಲಾಭ ಆಯ್ತು? ಕಡಿಕೆ ಅದ್ರ ಪರಿಣಾಮ ಏನಾಯ್ತು ನೋಡ್ಕೋ. ಜನ್ಮ ಜನ್ಮಾಂತರ ಇದನ್ನ ಮಾಡ್ಕೊಂತ ಬಂದಿ, ಹೌದಿಲ್ಲ? ಕಡಿಗೆ ಏನು ಉಳಿತೈತಿ? ಧನು ಚಿಂತಿ ವ್ಯಸನ. ಬೇಸರಿಕೆನ ಕೊಡ್ತಿಲ್ಲ ಅದು. ಬಾಳೆ ಚಿಂತೆ ಮಾಡಿ ಮಾಡಿ ಬೇಸರ ಆಯ್ತು, ಬೇಸರಿಕೆ ಹೋತು. ನಿದ್ದೆ ಮಾಡಿ ಬೇಸರ ಹೋತು, ಇನ್ನು ಬಾಳೆ ಮಾಡಿ ಬೇಸರ ಆಯ್ತು. ಬಾಳೆ ಮಾಡೇ ಬೇಸರ ಆಯ್ತು. ಬೇಸರಿಕೆ ಆಗುವಂಥ ವ್ಯವಹಾರ ಯಾಕೆ ಮಾಡಬೇಕು? ಇಂದ್ರಿಯ ಮತ್ತು ವಿಷಯಗಳ ಸಂಪರ್ಕ ಅದ ನಿಮ್ಮ ಬಾಳೆ, ಅದ ವ್ಯವಹಾರ, ಹೌದಿಲ್ಲ? ಅದು ಇದ್ದಲ್ಲಿ ಬೇಸರ ಆಕೈತಿ, ಅವು ಇಲ್ಲದಲ್ಲಿ ಬೇಸರ ಆಕೈತಿ. ಈ ದೆತ್ತಾಗ ಯಾವ ಇಂದ್ರಿಯಗಳು ಇಲ್ಲ, ಯಾವ ವಿಷಯ ಸಂಪರ್ಕನೂ ಇಲ್ಲ. ಅವಾಗ ದನುವಾಗ ಪ್ರಸಂಗನೇ ಇಲ್ಲ, ಬೇಸರಾಗೂ ಪ್ರಸಂಗನೇ ಇಲ್ಲಲ್ಲ. ಹೆಂಗಿದ್ದು ನೋಡಲ್ಲಿ? ಯಾವುದೇ ವಿಷಯದ ವ್ಯಾಪಾರ ಇಲ್ಲ, ಇಂದ್ರಿಯಗಳ ವ್ಯಾಪಾರ ಇಲ್ಲ. ಹೆಂಗಿದ್ದಿ? ಎಚ್ಚರಿಕೆ ಒಳಗೂ ಹಂಗಿರ ಕಲಿ. ನಿದ್ದೆ ಒಳಗೆ ಅದ್ರ ಸಂಪರ್ಕ ಇಲ್ಲೂಲೆ ಹೆಂಗಿದ್ದಿ ಹಂಗೆ ಎಚ್ಚರಿಕೆ ಒಳಗೆ ವಿಷಯಗಳ ಸಂಪರ್ಕ ಇಲ್ಲೂಲೆ ಆರಾಮಿನ ಭಾವದಾಗಿರಾಕ್ ಬರ್ತೈತಿ. ನಾವು ಅವುಗಳಿದ್ರ ಅವಲಂಬಿಸ್ಕೊಂಡು ಸುಖ ಹೊಂದ್ಬೇಕನ್ನೋ ಪ್ರಯತ್ನ ನಡೆಸ್ತೀವಿ. ವಿಷಯದ ಸಂಪರ್ಕ ಭೋಗದಾಗ ಸುಖ ಸಿಗ್ತೈತೆ ಅನ್ನೋ ತಪ್ಪು ತಿಳುವಳಿಕೆ ನಮ್ಮಲ್ಲಿ ಬೇರೆ ಬಿಟ್ಟುಬಿಟ್ರೆ ಅದನ್ನು ಮೊದಲ ತೆಗಿ, ತೊರೆ ಅದನ್ನು ಬಿಡೋದು. ಯಾವುದೇ ವಿಷಯದ ಇಚ್ಛೆಯನ್ನು ಮಾಡಬೇಡ. ಇಚ್ಛೆ ಮಾಡಿ ಸಮಾಧಾನ ಕೆಡಿಸ್ಕೋತೀನಿ. ಜಗತ್ತಿನಾಗ ಏನಾರು ಹೊಂದಬೇಕಂದು ಮನಸ್ಸಿನಾಗ ಬಂದರೆ ನೀನು ಸಮಾಧಾನ ಕೇಳ್ತೀನಿ. ಎಲ್ಲ ಬಯಕೆಗಳ ವಿಚಾರದಿಂದ ಅವನು ನಾಶ ಮಾಡ್ಕೊ. ವಿಷಯದ ಇಚ್ಛೆಗಳನ್ನೆಲ್ಲ ನಾಶ ಮಾಡಿಕೊಂಡಾಗ ನಿನಗೆ ನಿಜವಾದ ಇರುವಿನ ಅನುಭವ ಮಾಡ್ಕೊಳಕ್ಕೆ ಸಾಧ್ಯದ. ಇಲ್ಲ ಇಚ್ಛಾ ಮಾಡಿದೆ ಹಂಗೆ ಸಮಾಧಾನ ಕೇಳ್ತೀನಿ, ನೆಮ್ಮದಿ ಹಾಳು ಮಾಡು. ಇಚ್ಛೆ ಮಾಡಿದಾನೆ ದುಃಖ ನಿನಗದು. ಇಚ್ಛೆಯೇ ಸಂಸಾರವೋ, ಅದು ಇಲ್ಲದಿರುವುದೇ ನಿರ್ವಾಣವೋ ಅಂದರೆ. ಸಂಸಾರಿ ಅಂದ್ರೆ ಅವ ಇಚ್ಛೆ ಉಳ್ಳವ, ವಿಷಯದ ಇಚ್ಛೆ ಉಳ್ಳವನ ಸಂಸಾರಿ. ಈ ಬದಲಾವಣೆ ಆಗುವಂಥ ವಿಷಯ ವಸ್ತುಗಳನ್ನು ಬೆನ್ನು ಹತ್ತವ. ಆಗಿನ ಪೂರ್ತಿ ಕಷ್ಟ ಅವು. ಮತ್ತೆ ಬದಲಾವಣೆ ಇದಕ್ಕಿದ್ದಂಗೆ ಇರೋದಿಲ್ಲ, ಅವು ಬದಲಾವಣೆ ಆಗುವಂಥ. ಬದಲಾವಣೆ ಆಗುವಂಥ ವಸ್ತುಗಳು ನಿನಗೆ ಸುಖ ಶಾಂತಿಯನ್ನು ಕೊಡೋದಿಲ್ಲ. ವಿಕಾರ ಆಗಿ ನಾಶ ಆಗಬೇಕು. ಎಂದೂ ಬದಲಾಗಿದೆ, ಯಾವಾಗಲೂ ಇದ್ದದ್ದು ಯಾವುದೈತಿ ಅದು ಸುಖರೂಪವಾದದ್ದು. ಅದು ಎಂದೂ ನಾಶ ಆಗೋದಿಲ್ಲ, ಅಮರದ. ಅದರ ತಿಳುವಳಿಕೆಯನ್ನು ಮಾಡ್ಕೋ. ಅದನ್ನು ಬಿಟ್ಟೇ ಈ ತೋರು ಎಡಗೋದ್ರ ಬೆನ್ನು ಹತ್ತಿಯಲ್ಲೋ ನೀನು. ಶಾನ್ಯಾನೇನು ದಡ್ಡ ನೋಡು. ಸುಖ ಶಾಂತಿಗೋಸ್ಕರ ಜಗತ್ತಿನ ವಸ್ತುಗಳ ಅವಲಂಬನೆ ಮಾಡೋರೆಲ್ಲರೂ ಮೂರ್ಖರು ಅಂತ. ಯಾವ ಇದಕ್ಕಿದ್ದಂಗೆ ಇರೋದಿಲ್ಲ. ಇದಕ್ಕಿದ್ದಂಗೆ ವಸ್ತು ಇರುವಂಥದ್ದು ಯಾವುದಂದ್ರೆ ನಿನ್ನ ಬಗ್ಗೆ ತಿಳುವಳಿಕೆ ಮಾಡ್ಕೊ. ನಿನ್ನ ಲಕ್ಷಣಗಳೇ ಯಾವುವು, ಈ ತೋರಿಕೆ ಲಕ್ಷಣಗಳು ಯಾವುವು ವಿಚಾರ ಮಾಡಿ ನೋಡು. ನಿನ್ನ ಲಕ್ಷಣಗಳು ಯಾವಾಗಲೂ ಇದ್ದದ್ದು, ಎಲ್ಲವನ್ನು ಅರಿತಕ್ಕಂಥದ್ದು, ಸ್ವರೂಪವಾಗಿದ್ದಂಥದ್ದು ನಿನ್ನ ಲಕ್ಷಣ. ಅದು ಇವೆಲ್ಲ ತೋರಿಕೆ ಲಕ್ಷಣಗಳು ನಡಬರ್ಕ ಬಂದದ್ದು. ಅದು ಮೊದಲು ಇಲ್ಲ, ಕೊನೆಗೂ ಇಲ್ಲ. ವಿಕಾರಕ್ಕವು, ಪ್ರತಿಯೊಂದು ವಸ್ತುವು ನಾಶಕ್ಕವು. ಇಟ್ಕೊಳಕ್ಕಾಗತ್ತೆ ಅವನು ಕೆಟ್ಟದಂಗೆ ಹೇಳ್ರಿ.
ಜಗತ್ತಿನಲ್ಲಿ ತೋರಿಕೆ ವಸ್ತುಗಳನ್ನು ಕೆಡದಂಗೆ ಇಟ್ಕೊಳಕ್ಕೆ ಸಾಧ್ಯ ಐತಿ ನಾವು? ಎಂದೂ ಸಾಧ್ಯ ಇಲ್ಲ. ಎಂದಿದ್ರು ಕೆಟ್ಟು ಹೋಗುವಂತ ತಿಳಿದು ಉದಾಸೀನ. ಎಲ್ಲದರ ಬಗ್ಗೆ ಉದಾಸೀನ ಆಗ್ಬೇಕು ನೋಡಿ. ಉದಾಸೀನ ಆಗದ ಹೊರತು ನಿನಗೆ ಇದು ಅನುಭವ ಬರೋದನ್ನ ಇಲ್ಲ. ಏನು ಬೇಕಾದೈತೆ ಅಂದ್ರೆ ನದರೆಚ್ಚೋದನ್ನು ನೋಡಕ್ ಹೋಗ್ಬೇಕು. ಗೊತ್ತೈತಿ ನಮಗೆಲ್ಲ. ಈ ಕಡೆ ಒಲವು ಬರೋದು ಭಾಳ ಕಠಿಣ ಅದು. ಅವಾಗ ಅಭ್ಯಾಸ ಹೋಗ್ತೈತಿ. ಕೊಡೋ ಇಲ್ಲಲೇ ಕೊಡ ಡಬ್ಬ ಹಾಕಿ ನೀರು ಸುರಿದಂಗೆ. ಎಷ್ಟು ಏರು ಕೇಳಿದ್ರು ಒಲವು ಇಲ್ಲಿಲ್ಲ ಅಂದ್ರೆ ಏನು ಮಾಡೋದು? ತುಗುಡಿಸಿ ಎದ್ದು ಹೋಗ್ಬಿಡೋದು ನಾವು. ಮುಗೀತಪ್ಪ. ಚಂದ ಕೇಳಿದ್ದನ್ನು ಮನನ ಮಾಡಕ್ ಬರ್ತೈತಿ. ನೆನಪಿಟ್ಕೊಂಡಾಗ ಕೇಳಿದ್ ನೆನಪಿಟ್ಕೊಂಡಾಗ ಮನನ ಕೂಡಕ್ ಬರ್ತೈತಿ. ನೆನಪ ಇಟ್ಕೊಳ್ಳಿಲ್ಲ ಅಂದ್ರೆ ಏನು ಮನನ ಮಾಡವ ನೀನು? ಎಲ್ಲಿ ಬೇಕಾಗಿಲ್ಲ ಅಂತ ಬೇಕಾದದ್ದು ಹೆಂಗೆ ನೆನಪಿಟ್ಕೋತಿ ನೋಡು. ಮರ್ಯಾದಂಗೆ ಎಷ್ಟೊಂದು ಆಸಕ್ತಿಯಿಂದ ಅದನ್ನು ಕೇಳ್ತೀವಿ. ಬೇಕಾದದಿತ್ತಂದ್ರೆ ಇದು ಬೇಡದಿತ್ತಂದ್ರೆ ನಿದ್ದೆ ಬಂದ್ಬಿಡ್ತೈತಿ ನಮ್ಗೆ. ನಿದ್ದೆ ಯಾಕೆ ಬರ್ತೈತೆ ಅಂದ್ರೆ ಇದು ಬೇಡ ಆಗೈತೆ ಅಂತ. ಇದು ಬೇಕನ್ನೋ ಉತ್ಕಟ ಇಚ್ಛೆ ಆಯ್ತು ಅಂದ್ರೆ ನಿದ್ದೆ ಬರೋದಿಲ್ಲ. ಏನು ಮನಸ್ಸಿಗೆ ಬುದ್ಧಿ ಹೇಳ್ಬೇಕು. ಏನು ಸಿಕ್ತೇ ಮನಸ್ಸ ನಿನಗದ್ರಾಗ. ಮುಂಜಾನೆ ಸಂಜೆ ಮಟ್ಟ ಎಚ್ಚರ ಆದ ಕೂಡಲೇ ಅದ್ರಾಗ ಬೆನ್ನ ಹತ್ತಿ ಬಳಲಿದಿಲ್ಲ. ಶಬ್ದ ಸ್ಪರ್ಶ ರೂಪ ರಸ ಗಂಧ ಈ 5 ವಿಷಯಗಳ ವ್ಯಾಪಾರ. ಅದರಾಗ ಸುಖ ಸಿಗದೆ ಇದರಾಗ ಸುಖ ಸಿಗ ಇದ್ದೆತ್ತ ಮಟ್ಟ ಇದನ್ನ ಮಾಡಿದ್ವಿ. ಅದರ ಪರಿಣಾಮ ಏನಾಯ್ತು ನಾವು? ನೆಮ್ಮದಿ ಇಲ್ಲ. ಇಲ್ಲ ಏನು ಲಾಭ ಮಾಡ್ಕೊಂಡಂಗಾಯ್ತು? ನಿನ್ನ ಆಯುಷ್ಯದ ವೇಳೆಯನ್ನು ವ್ಯರ್ಥ ಕಳೆದಿಲ್ಲ ಅದ್ರ ಬೆನ್ನ ಹತ್ತಿ. ಅದೇ ವೇಳೆ ಇದಕ್ಕೆ ಉಪಯೋಗ ಮಾಡ್ಕೊಂಡಿದ್ರೆ ನಿನ್ನ ನಿಜದ ಕಡೆ ಎಲ್ಲ ಕೊಟ್ಟಿದ್ರೆ ಜನ್ಮ ಸಾರ್ಥಕ ಆಕೈತಿ. ಅದಕ್ಕೆ ಲಕ್ಷ ಕೊಡ್ಬೇಕಂದ್ರೆ ಅನುಭವಗಳ ಕಡೆ ಹೋಗು, ಕೇಳೋದು. ಶ್ರವಣ ಮನನ ನಿಧಿಧ್ಯಾಸನದ ಅಭ್ಯಾಸ ನಿನ್ನಲ್ಲಿ ಬಲಿತು ಅಂದ್ರೆ ತಾನ ಹತೋಟಿಗೆ ಬರ್ತೈತೆ ಅದು ಮನಸ್ಸು. ದೇಹಕ್ಕೆ ಜಡವಾದ ಲಂಟ ಹಾಕುವುದು ಉಪಯೋಗ ಇಲ್ಲ. ಮನಸ್ಸಿಗೆ ಈ ಲಂಟ ಹೌದಿಲ್ಲ. ಮನಸ್ಸನ್ನು ಕಂಟ್ರೋಲ್ ಮಾಡ್ಬೇಕಾದ್ರೆ ಮನಸ್ಸಿಗೆ ಲಂಟ ಹಾಕಕ್ಕೆ ಬಂದೈತೇನ? ಬರೀ ಶರೀರ ಲಂಟ ಹಾಕಿರ ಬೈಕೆಗಳ ಆಶೆ ಕಡಿಮೆ ಆಕವನ. ಮನಸ್ಸಿಗೆ ಲಂಟ ಹಾಕೋರ್ಗೆ ಯಾರಿಗೆ ಬಂದೈತಿ ಅವ್ರಿಗೆ ಹೋಗ್ತಾವ. ಶ್ರವಣ ಮನ ನಿಧಿಧ್ಯಾಸನವೆನ್ನುವಂಥ ಲಂಗಟ ಹಾಕ. ಅವಾಗ ಕೋಪಿ ಎನ್ನುವಂತಹ ಅಂತ ಲಂಗಟ ಹಾಕಿದ ಅವಾಗ ಸನ್ಯಾಸಿ ಅಂತಾರೆ. ಮನಸ್ಸಿಗೆ ಲಂಗಟ ಹಾಕಿದ್ರೆ ಸನ್ಯಾಸಿ. ಬರೀ ಶರೀರಕ್ಕೆ ಲಂಗಟ ಹಾಕಿದ್ರೆ ಸನ್ಯಾಸಿ ಹಾಕಿನ. ಯಾಕ್ರಿ ಶರೀರಕ್ಕೆ ಲಂಗಟ ಹಾಕಿ ಫೋಟೋ ತೆಗೆಸ್ಕೊಂಡಪ್ಪ ನಾವು ಸನ್ಯಾಸಿ ಹಾಕ್ಯಾನಂತ. ಹೌದಿಲ್ಲ? ಸನ್ಯಾಸಿ ಹಾಕಿ ಶರೀರ ಸನ್ಯಾಸ ಅಲ್ಲ. ಮನಸ್ಸಿಗೆ ಸನ್ಯಾಸ ಆಗ್ಬೇಕಲ್ಲ. ಮನಸ್ಸು ಸನ್ಯಾಸ ಆಗ್ಬೇಕಲ್ಲ. ನಾವು ಶರೀರ ಸೋಗಗ ಸನ್ಯಾಸ ಅಂತ ತಿಳ್ಕೊಂಡೇವು. ಯಾ ಸೋಗ ಹಾಕಿರ ಸನ್ಯಾಸ ಆಕೈತಿ ಹೇಳ? ಶರೀರಕ್ಕೆ ಯಾ ಸೋಗ ಹಾಕಿರಕೈತಿ? ತಲೆ ಬೋಳ್ಸಿರ, ಕೂದ್ಲಾ ಬಿಟ್ರೆ, ಗಡ್ಡ ಬಿಟ್ರೆ, ಲಂಗಟ ಹಾಕಿರ ಸನ್ಯಾಸ ಆಕೈತಿನ? ಅಲ್ಲ. ಮನವಿರಕ್ತಿಗೆ ಮುಕ್ತಿಯಲ್ಲದೆ ತನು ವಿರಕ್ತಿಗೆ ಮುಕ್ತಿ ಅಲ್ಲವು. ಶರೀರಕ್ಕೆ ಮಾಡೋದು ಬೇಕಾಗಿಲ್ಲ. ನೀ ಏನದು ಹೆಂಗಾರ ಯಾಕಿರುವದು. ಯಾವ್ದಾರ ವೇಷ ಬೇಕಾದ ವೇಷ ಹಾಕುವುದು. ಅಲ್ಲಿ ಹವಾಮಾನ ತಕ್ಕಂಗೆ ಆರೋಗ್ಯಕರವಾದಂಥ ಉಡುಪುಗಳನ್ನು ಧರಿಸಿ ಬೇಕಾದ. ಇದ ಬೇಕಂತ ಏನು ನಿಶ್ಚಿತ ಇಲ್ಲ ಇದನ್ನು ಸನ್ಯಾಸಿ ಆಗಕ್ಕ. ಅದನ್ನು ಮನಸ್ಸಿಗೆ ಮಾತ್ರ ಲಂಗಟ ಹಾಕಬೇಕು. ಮನೋ ನಿಗ್ರಹ, ಇಂದ್ರಿಯ ನಿಗ್ರಹ ಬೇಕು, ಶಮ ದಮೆಗಳು ಬೇಕು. ಅಂದಾಗ ನೀ ಸನ್ಯಾಸಿ ಆಗ್ಬೋದು. ಮನಸ್ಸಿನ ನಿಗ್ರಹ ಇಲ್ಲ, ಇಂದ್ರಿಯಗಳ ನಿಗ್ರಹ ಇಲ್ಲ ತಗೊಂಡು ಏನು ಮಾಡೋದು? ಅದಕ್ಕೆ ಸಂಸ್ಕಾರನೇ ಇಲ್ಲಲ್ಲ. ಮೊದಲಿರ್ತಾವ ಎರಡಕ್ಕೂ ಸಂಸ್ಕಾರ ಇದ್ದಿದ್ರೆ ಅದನ್ನು ಹತೋಟಿ ಒಳಗೆ ಇಟ್ಕೊಳಕ್ ಬರ್ತೈತೆ. ಆ ವ್ಯಾಪಾರದಾಗ ಆಸಕ್ತಿ ಉಳಿದಿಲ್ಲ. ಉದಾಸೀನ ಇರ್ತಾರೆ ಅವರು. ಇಬ್ಬರಿಗೆ ಬೇಕದು.
ಇಬ್ಬರೂ ಅದನ್ನ ಅಲ್ಲ ಮಾಡಿದ ಮನಸ್ಸಿಗೆ ಲಂಕಟ ಹಾಕಿದಾಗ ನಡೀತೈತೆ ಅದು. ಹೌದಿಲ್ಲ? ಶ್ರವಣ ಮನನ ನಿಧ್ಯಾಸನ ಲಂಗಟ ಬೇಕಿತ್ತು ಅಂದಾಗ ನಿನಗೆ ಸನ್ಯಾಸ ಸಿಗಾಕ್ ಬರ್ತೈತಿ, ಹತೋಟಿ ಒಳಗೆ ಇಟ್ಕೊಳಕ್ ಬರ್ತೈತಿ. ಅವಾಗ ಅಭ್ಯಾಸ ನಡೀತೈತಿ. ಮನೋನಿಗ್ರಹ ಇಲ್ಲುಲ್ಲೇ ಶಮ ದಮಾದಿಗಳು ಇಲ್ಲುಲ್ಲೇ ಇದನ್ನ ಅಭ್ಯಾಸ ಮಾಡಕ್ ಬರೋದಿಲ್ಲ. ಅಭ್ಯಾಸ ಮಾಡಿ ಕೊಡುದನೇ ಇಲ್ಲ ಅದು. ಮತ್ತೆ ಚಂಚಲ ಕೂತಾಡಿ ಅದ್ರಾಗ ಐತಿ ಅಂತ ಅವುಗಳ ಪ್ರಾಪ್ತಿಗಾಗಿ ತೇಕಾಕ ಹಸ್ತೈತಿ. ಅದು ವೇಳೆ ಅಲ್ಲ, ಅದಕ್ಕಾಗಿ ಹೋಗ್ತೈತಿ. ಆಯುಷ್ಯದ ವೇಳೆ ಅಲ್ಲ, ವಿಷಯಗಳ ಪ್ರಾಪ್ತಿಗಾಗಿ ಹೋತಲ್ಲ ಅಂತ ವಿನಾಕಾರಣ ಹೋತು ವೇಳೆ ಅದ್ರಾಗ. ಇದು ಹೊಳಿಬೇಕಲ್ಲ ನಮ್ಗೆ. ಏನು ಎಲ್ಲಿಯೋ ಒಬ್ಬವ ಪುಣ್ಯವಂತ ಒಳದಾವ ಅದ್ರ ತನ್ನ ಕೆಲಸ ಮಾಡ್ಕೋತಾನ. ಏನು ಇದ್ರಿ ಎಲ್ಲಿ ಹತ್ತೈತಿ? ಮನಸ್ಸಿಗೆ ಹತ್ತತಿಲ್ಲ, ಹೊರಗೆ ಹತ್ತತನ ಅದು, ಒಳಗೆ ಹತ್ತತಿ. ಒಳಗೆ ಹತ್ತಿದಾಗ ಮನಸ್ಸು ಅಲ್ಲಿ ನಿಲ್ತೈತಿ. ಸಂಧ್ಯಾ ಸೂತ್ರ ಹತ್ತು ಮಟ ಹೊರಗೆ ನಿಂದ್ರಕ್ಕೆ ಒಲ್ಲೆ ಅಂತಾನ. ಹತ್ತಿ ಅಂದ್ರೆ ಹೊರಗೆ ಹೋಗಕ್ಕೆ ಒಲ್ಲೆ ಅಂತ. ಅಂತರಂಗದಲ್ಲಿ ಆನಂದ ಸ್ವಾದ ಹತ್ತಾಕೈತಿ ಅಂದ್ರೆ ಬಹಿರ್ಮುಖ ವೃತ್ತಿ ಎಲ್ಲ ಬಂದಾಕೈತಿ. ಶರೀರ ಬಿಡೋ ಮಟ ವಿಷಯದ ಬಗ್ಗೆ ಏನಾರು ಹಿಡ್ಕೊಂಡಿದ್ದ ಅಂದ್ರೆ ಅದ್ರ ಆರ್ವಾರ ಹಿಡಿಬೇಕಾಗತ್ತೆ ನೋಡಿ. ಎಚ್ಚರಿಕೆಗೆ ಬಂದ ಮ್ಯಾಗ ಎಲ್ಲ ವಿಷಯಗಳ ವ್ಯಾಪಾರ ಚಾಲು ಆತ. ಇದ್ದು ಹೆಚ್ಚಿದಾಗ ಎಲ್ಲ ಬಂದೈತೆ ಅಲ್ಲಿ. ಆ ವ್ಯಾಪಾರದಿಂದ ಧನು ಆತು, ಧನು ಹೋತು ನೋಡ್ಕೊ. ಏನು ಲಾಭ ಮಾಡ್ಕೊಂಡೆ? ಆರಾಮ್ ಇರ್ಬೇಕಂತ ಮಾಡಿದ್ದೆ ಆ ವ್ಯಾಪಾರ. ಮುಂಜಾನೆ ಸಂಜೆ ಮಟ್ಟ ಕಡೆಗೆ ಏನು ಉಳಿತಪ್ಪ ಅಂದ್ರೆ ಧನು ಉಳಿತಿಲ್ಲ. ಒಂದು ದಿನದ ಕೊನೆಗೆ ಏನು ಉಳಿತೈತಿ? ಇಡೀ ಜನ್ಮದ ಕೊನೆಗೂ ಅದ ಉಳಿತು. ಒಂದೇ ದಿನದ ಲೆಕ್ಕ ಹಾಕಿಬಿಟ್ರೆ ಇಡೀ ಜನ್ಮನ ನಿನಗೆ ಗೊತ್ತಾಗ್ಬಿಡ್ತೈತಿ. ನಿನಗೆ ಏನಪ್ಪ ಇದು ನನ್ನ ವ್ಯರ್ಥ ಆತಲ್ಲ, ಬರೀ ಇದೆ ವ್ಯವಹಾರ ಮಾಡಕ್ಕೆ. ಅದು ಬದಲಾವಣೆ ಆಗ್ಬೇಕಿಲ್ಲ. ಇದೇ ಕ್ರಮ ನಾವು ಮುಂದುವರ್ಸಿದ್ರೆ ಇಡೀ ಜೀವನ ಪರ್ಯಂತರ ನೀನು ಇದ ಅನುಭವಿಸ್ಬೇಕಾಗೈತಿ. ಯಾವಾಗಪ್ಪ ಎಚ್ಚರಾಗ ಅವನಿಂದ? ಇದು ಕ್ರಮ ತಪ್ಪೈತಿ, ಇದರಿಂದ ನಾವು ಹಿಂದಕ್ಕೆ ಸರಿಬೇಕು ಅನ್ನೋದು ಯಾವಾಗ ನೀನು ಹೊಳಿದಿಲ್ಲ. ಎಲ್ಲೇ ಒಬ್ಬ ಹೊಳಿತೈತಿ ಇದು ಹೊಳದು. ಸ್ವತಃ ನಾವು ವಿಚಾರ ಮಾಡೋ ಮಟ ಇನ್ನೊಬ್ರು ಹೇಳಿಕೆ ಕೇಳಿಕೆ ಮ್ಯಾಗಿದ ಮುಂದಾಕಾಗೋದಿಲ್ಲ. ಅವಾಗ ಅಷ್ಟ ಚೆಂದ ಆಗ್ತೇವೆ, ಮತ್ತೆ ಎದ್ದು ಹೋಗ್ಬಿಡ್ತೇವೆ. ಹೊಳ್ಳೆ ಅದನ್ನು ಪರಿಶೀಲನೆ ಮಾಡಕ್ಕೆ ನಮಗೆ ಅದು ಒಳಗೆ ಸ್ವಂತ ಬಂಡವಾಳ ಬೇಕಿದೆ, ಸ್ವಂತ ವಿಚಾರ ಪ್ರಜ್ಞೆ ಬೇಕು, ಸ್ವಂತ ಪ್ರಜ್ಞೆ. ಆ ವಿವೇಕ ನಮ್ಮಲ್ಲಿ ಜಾಗೃತ ಆಗ್ಬೇಕು ನೋಡ್ರಿ. ಸ್ವಂತ ಪ್ರಜ್ಞೆ ಎಲ್ಲೂ ಬರೀ ಇನ್ನೊಬ್ಬರು ಹೇಳಿಕೆ ಕೇಳಿಕೆ ಮ್ಯಾಗ ಅಷ್ಟೇ ಚೆಂದ ಹಾಕಿರೋ ಕೆಲಸ ಆಗೋದು. ಸ್ವತಃ ನಾವು ವಿಚಾರ ಮಾಡಕ್ಕೆ ಕಲಿಬೇಕಿದೆ. ಏನು ಯಾವುದು ನಿತ್ಯ, ಯಾವುದು ಅನಿತ್ಯದ, ಯಾವುದು ಹಿತ, ಯಾವುದು ಅಹಿತದ. ಈ ವಿಚಾರ ಯಾವಾಗ ನಮ್ಮಲ್ಲಿ ಜಾಗೃತ ಆಕೈತಿ, ಯಾವಾಗ ದಾರಿ ಸಿಗ್ತೈತಿ ನಾವು. ಒಮ್ಮೆ ಇದ್ರ ಸೂತ್ರ ಹತ್ತಿ ಅಂದ್ರೆ ಬಿಡುದನೇ ಇಲ್ಲ ನೀವು. ಯಾವಾಗ ಅದನ್ನು ಹೊಂದೇನೋ ಅನ್ನುವಂಥ ಉತ್ಕಟ ಇಚ್ಛಾ ಉಂಟಾಕೈತಿ ನಿಮ್ಗೆ. ಅವಾಗ ಇಚ್ಛೆ ಒಲವಿದ್ದಾಗ ಹೇಳಿರೋದಕ್ಕೆ ಅಡ್ಡಿ ಇಲ್ಲ. ಒಲವಿಲ್ದ ಎಷ್ಟು ಹೇಳಿದ್ರೆ ಕೊಡ ಡಬ್ಬಾಗಿ ನೀರು ಸುರಿದಂಗೆ ಹೇಳಕ್ಕೆ ಹೋಗ್ಬಾರ್ದಂತಲ್ಲಿ ಒಲವಿಲ್ಲಲ್ಲಿ. ಏನು ಹಸದವಂಗೆ ಅನ್ನ ಹಾಕಿರ ಅದು ರುಚಿ ಆಗ್ತೈತಿ. ಹೊಟ್ಟೆ ತುಂಬಿದವಾಗ ಹಾಕಿರಿ ಏನಾಗೈತೆ? ಹಸಿವಿಲ್ಲುಲಿ ಅಧ್ಯಾತ್ಮದ ಹಸಿವಿಲ್ಲುಲಿ ನೀನು ಸಾಧನನೂ ಮಾಡೋಕ್ಕಾಗೋದು. ಏನು ಎಚ್ಚರಿಕೆ ವ್ಯವಹಾರದ ಪರಿಣಾಮ ಏನಾಯ್ತು ನೋಡ್ಕೊ. ಚಿಂತೆ, ವ್ಯಸನ, ದುಃಖ. ಹಂಗಾರೆ ಎಚ್ಚರಿಕೆ ಅವಸ್ಥೆ ಇಟ್ಕೋಬೇಕು, ಏನು ಅಡಗಿಸ್ಬೇಕು? ಇದನ್ನು ಯಾವ ದಿನಸು ನಮಗೆ ಸುಖ ಕೊಡ್ತಾವ ಅಂತ ನೀ ಮನೆಯೊಳಗೆ ಇಟ್ಕೊಂಡು ಕುಂತಿ, ಅವ ನಿನಗೆ ಬಾಧ ಕೊಡ್ತಾವ ಅನ್ನೋದು ಹೊಳಿಬೇಕು ನಮ್ಗೆ. ಇದು ಹೊಳೆದ್ರೆ ನಿನ್ನ ಪುಣ್ಯ. ಮತ್ತು ಇವೇನೂ ಅವಶ್ಯಕತೆ ಇಲ್ಲ. ಏನು ವ್ಯವಹಾರ ಪೂರ್ತಕ್ಕೆ ಇಟ್ಬೇಕು ಅಟ್ಟು ಮಾಡ್ಕೊಂಡು ನೀನು ಕೆಲಸ ಮಾಡ್ಕೊ. ಏನು ನಿಜವನ್ನ ತಿಳ್ಕೊಳಕ್ಕೆ 108 ಮಾರ್ಗ ಇಲ್ಲ. ಏನು ಒಂದು ಊರಿಗೆ ಹೋಗಕ್ಕೆ ಎಷ್ಟು ದಾರಿ ಇಲ್ರಿ ಅಂತ.
ಹೌದು, ಜಡವಾದನ್ನು ಹೊಂದಾಕ ಅನೇಕ ದಾರಿ ಇರ್ಬೋದು, ಆದ್ರೆ ನಿಜವಾದ ಸುಖವನ್ನು ಹೊಂದಾಕ ನಿದ್ದೆ ಮಾಡಕ್ಕೆ ಎಷ್ಟು ದಾರಿ ಇದಾವೆ? ಗಡದ ನಿದ್ದೆ ಹೊಡ್ಯಾಕ ಎಷ್ಟು ಮಾರ್ಗ ಅದಾವ ಅಂದ್ರೆ ಎಲ್ಲ ಕೈ ಬಿಡುದು ಒಂದೇ ಹೋದಿಲ್ಲ. ಬೇರೆ ದಾರಿ ಇಲ್ಲ ಅದಕ್ಕೆ. ಗೋಲ್ ಇಸ್ ಒನ್, ಪಾತ್ ಈಸ್ ಒನ್ ಅಂದಾರ. ಗುರಿ ಒಂದೇ, ಸಾಧನೆ ಒಂದೇ ಅಂತ. ಅದಕ್ಕೆ ನಮ್ಮ ಗುರಿ ದುಃಖದಿಂದ ಬಿಡುಗಡೆ ಹೊಂದೋದು. ಇದನ್ನು ಹೊಂದಲಿಕ್ಕೆ ಸಾಧನನೂ ಒಂದೇ ಅದ, ಬೇರೆ ಬೇರೆ ಸಾಧನನೇ ಇಲ್ಲ. ನಾವು ಏನ್ ವಿಷಯದ ಇಚ್ಛಾ ಏನ್ ಮಾಡ್ತೈತಿ, ನಮ್ಮನ್ನು ಏನ್ ಮಾಡ್ತೈತಿ, ಎಲ್ಲಿ ಬೇಕಲ್ಲೇ ತಿರ್ಗಾಕಸ್ತೈತಿ. ಬಯಕೆಗಳ ಕಾಡ್ತಾವ ನಮ್ಮನ್ನು. ಆ ಬಯಕೆಗಳ ಬೆನ್ನು ಹತ್ತಿದೆ ಅಂದ್ರೆ ಜನ್ಮ ಜನ್ಮಾಂತರ ತಿರುಗು ತಪ್ಪೋದಿಲ್ಲ ನೀನು. ಕಾಮನ ಕಾಟ ಯಾವ ತಪ್ಪಿಸ್ಕೊಂಡಾನ ಅವ ಆರಾಮ್ ಇರ್ತಾನ. ಕಾಮನ ಹೂಬಾಣದ ಗಾಯವನ್ನು ಜನ್ಮ ಜನ್ಮಾಂತರ ಮಸಕ್ಕಾಗಿಲ್ಲ ನಮಗೆ. ಏನ್ ಕಾಮನ ಇದಕ್ಕೆ ಸಿಕ್ಕ ನರ್ತಕಿಯಾಗಿ ಕುಣಿಲಿಕ್ಕೈತಿ, ಗುಲಾಮ್ ಹಾಕೊಂಡು ಕುಂತೀವಿ, ಹೌದಿಲ್ಲ? ಕಾಮನ ಹೂಬಾನ ಎದ್ಯಾಗ ಬಾಕ್ ಹೋಗದಂಗೆ ಆಗಿರ್ತದೆ. ನೆನೆಗೋಲಿನಿಂದ ನೋಯಿಸುವ ಅಲಗಿನ್ನುಂಟೇನೆ. ನೆನಪು ಮಾಡಿದ್ರೆ ಆಕೈತಿ, ಅಳಗ್ತದೆ ಅದು. ಮುಂಜಾನೆಯಿಂದ ಸಂಜೆ ತನಕ ನಾವು ಆಗಿದ್ದದ್ರಿಂದ ಪರಿಣಾಮ ಏನ, ಸುಖನೋ ಏನು ದುಃಖ ಅನ್ನೋದನ್ನು ತಿಳಿದವ ವಿಚಾರ ಮಾಡಿ ಅದರಿಂದ ಹಿಂದೆ ಸರ್ಕೋತಾನ. ಯಾವನಿಗೆ ರಾಗದ್ವೇಷಾದಿಗಳು ಹೊಕ್ಕ ನೋಡ್ರಿ, ಅವಾಗ ಅವಾಗ ಉತ್ತಮವಾದಂಥ ಆನಂದದ ಅನುಭವ ಆಕೈತಿ ನೋಡಿ. ರಾಗದ್ವೇಷೋ ವಿಮುಕ್ತ ಇಷ್ಟು ವಿಷಯಾನ್ ಇಂದ್ರಿಯಶ್ಚರನ್. ವಿಷಯಗಳಿಂದ ಹಿಂದಕ್ಕೆ ಸರ್ಕೋತಾನ ನಾವು. ಅದ್ರ ಮ್ಯಾಗ ರಾಗ ಹೋತಂದ್ರೆ, ಹೌದಿಲ್ಲ? ರಾಗ ಹೋತಂದ್ರೆ ಅವಾಗ ದ್ವೇಷ ಯಾವ್ದ್ರ ಮ್ಯಾಗ ಮಾಡ್ಬೇಕು? ರಾಗ ಇದ್ದಲ್ಲಿ ದ್ವೇಷ ಇರೋದು. ನಾವು ಅದಕ್ಕೆ ಅಡ್ಡಿ ಆದ ಕೂಡಲೇ ದ್ವೇಷ ಬರ್ತದೆ. ಪಿಂಡ ಸಹಿತ ಬ್ರಹ್ಮಾಂಡದ ಭಾವ ಎಲ್ಲ ಅಡಿಗೆ ಹೋಗ್ಬೇಕು ನೋಡ್ರಿ. ತೋರ್ದಂಗೆ ಮಾಡ್ಕೋ ಇದನ್ನು. ಈ ಮೂರು ಅವಸ್ಥೆಗಳನ್ನು, ಕಪಟದ ಅವಸ್ಥೆಗಳು ತೋರ್ದಂಗೆ ಮಾಡ್ಕೋ, ಅವಾಗ ನಿನಗೆ ಆ ಬ್ರಹ್ಮ ಭಾವದೊಳಗೆ ಇರ್ಲಿಕ್ಕೆ ಬರ್ತದೆ. ಎಚ್ಚರಿಕೆ ಅವಸ್ಥೆನೇ ಬಿಡ್ಬೇಕನ್ನೋ ಹೊತ್ನ್ಯಾಗ ಈ ಜಾಗದ ಗೊಂಬೆ ಇಟ್ಕೊಂಡು ಏನು ಮಾಡವ್ರು? ಇಟ್ಕೊಂಡು ಕುಂತು ಏನು ಮಾಡವ್ರು? ಸುಳ್ಳು ವ್ಯರ್ಥ ಕಾಲ ಕಳೀಲಿಕ್ಕೆ ಬ್ರಾಹ್ಮಣರನ್ನವರು. ಎಚ್ಚರಿಕೆ ಅವಸ್ಥೆನ ಇದು ಬಾದ ಅನ್ನೋ ಹೊತ್ನ್ಯಾಗ ಎಚ್ಚರಿಕೆನ ವಸ್ತುಗಳು ತಗೊಂಡು ಏನು ಮಾಡವು? ಇದನ್ನ ನಾಮ ರೂಪ ಹಿಡ್ಕೊಂಡು ಕುಂತು ಎಚ್ಚರಿಕೆ ಅವಸ್ಥೆ ತೋರ್ ಎಡಗ್ತಾವು. ಅವು ಇಲ್ಲೂಲ್ಲೇ ನಿಮ್ಗೆ ಆರಾಮ್ ಇರಾಕ್ ಬರ್ತೈತಲ್ಲ. ನಿದ್ದೆ ಸಾಮಾನ್ಯ ತಾತ್ಪೂರ್ತಿಕ ವಿಶ್ರಾಂತಿ ಹೊಂದಾಕ ಇವೆಲ್ಲ ಬೇಕಾಗಿಲ್ಲ. ಯಾವ ನಾಮ, ಯಾವ ರೂಪನೂ ಬೇಕಾಗಿಲ್ಲ, ಯಾವ ಮಂತ್ರನೂ ಬೇಕಾಗಿಲ್ಲ. ನಿದ್ದೆ ಮಾಡಕ್ಕೆ ಯಾವ್ದಾರ ಮಂತ್ರ ಅಂತೀನ, ಯಾವ್ದಾರ ನಾಮ ರೂಪ ಅಂತೀನ, ಬೇಕಾಗಿಲ್ಲ. ನೀನ ಕಲ್ಪಿಸ್ಕೊಂಡು ಸುಳ್ಳ ಸಮಾಧಾನ ಕೆಡಿಸ್ಕೊತಿ. ಏನ್ ಮಂತ್ರ? ಮಂತ್ರ ಅಂದ್ರೆ ಮಂತ್ರ ಐತಿ ಮನಸ್ಸನ್ನ ಇಲ್ಲದಂಗೆ ಮಾಡೋದಕ್ಕೆ ಮಂತ್ರ ಅಂತಾರೆ. ಯಾವ ತಿಳುವಳಿಕೆ ನಮ್ಮ ಮನಸ್ಸನ್ನ ನಾಶ ಮಾಡ್ತೈತಿ ಅದಕ್ಕೆ ಮಂತ್ರ ಅಂತಾರೆ. ಏನ್ ಮನಸ್ಸನ್ನ ಇಲ್ಲದಂಗೆ ಮಾಡೋದು. ಏನ್ ಅದನ್ನ ಯಾವುದರ ನೆನಪು ಮಾಡೋದ್ರಿಂದ ಮನಸ್ಸಿನ ಅಸ್ತಿತ್ವ ಉಳಿದಿಲ್ಲ, ಅದಕ್ಕೆ ಮಂತ್ರ ಅಂತಾರೆ. ಏನ್ ಹಂಗೆ ಶಬ್ದ ಬಡಬಡಿಸಿದ ಅದು ಮಂತ್ರ ಆಗೋದಿಲ್ಲ. ಏನ್ ಎಲ್ಲ ನಿನ್ನ ಮನಸ್ಸಿನೊಳಗದ ಅದೆಲ್ಲ.
ಯಾವ ಮಹಾತ್ಮ ಗೊಂಬೆ ಹಿಡ್ಕೊಂಡು ಸಮಾಧಿ ಸ್ಥಿತಿಯನ್ನು ಹೊಂದಿದೆ? ನಾಮರೂಪ ಹಿಡ್ಕೊಂಡು. ಅದ್ರ ಕಡೆ ಎಲ್ಲ ಕೊಟ್ಟಿದ್ದು ಸಮಾಧಿ ಹತ್ತಿತ್ತ ನಮಗೆ. ನಾಮರೂಪ ಹಿಡ್ಕೊಂಡು ಕುಂತಿದ್ರೆ ಯಾವುದನ್ನ ನಾವು ಬಿಡಬೇಕಾಗೈತಿ ಅದನ್ನ ಹಿಡ್ಕೊಂಡು ಕುಂತ ಏನ್ ಮಾಡವು? ನಾಮರೂಪ ಹಿಡ್ಕೊಂಡು ಕುಂತ್ರೆ ನಿನಗೆ ಜ್ಞಾನ ಆಗೋದಿಲ್ಲ. ಅದೆಲ್ಲ ಗೂಡಿಸ್ಕೊಂಬ ವಜ್ಜೆ ಹೊತ್ಕೊಂಡು ಅಡ್ಡಾಡ್ತಿ ಕೆಲಸ. ಏನ್ ನಾಮರೂಪಗಳ ಬಿಡೋದನ್ನ, ಅದ್ರ ಬೇಗಿನ ಆಸಕ್ತಿ ತೆಗೆದಾಕ. ಯಾವುದೇ ನಾಮ ಯಾವುದೇ ರೂಪ ಬೇಕಾಗಿಲ್ಲ ಆನಂದದ ನೆನಪು ಮಾಡ್ಲಿಕ್ಕೆ. ಸುಮ್ಮನೆ ಇದ್ದಾಗ ಆರಾಮ್ ಇರ್ತೈತಿ ಅನ್ನೋದು ಎಲ್ಲರಿಗೂ ಗೊತ್ತೈತಿ. ಆದ್ರೂ ಮನಸ್ಸು ಸುಮ್ಮನೆ ಇರಾಕವಲ್ದು. ಒಳಗ ಸ್ವಾದ ಹತ್ತಬೇಕು ನೋಡ್ರಿ, ಅಂದಾಗ ಅದು ಸುಮ್ಮನೆ ಇರಾಕತ್ತೈತಿ. ಸ್ವಾದ ಹತ್ತದ ಹೊರತಾಗಿ ಮನಸ್ಸು ಸುಮ್ಮನೆ ಇರುವುದನ್ನ ನಿಲ್ಲುವುದನ್ನ ಇಲ್ಲದು. ಸವಿ ಹತ್ತು ತನಕ ಹೊರಗೆ ಓಡಾಡ್ತೈತಿ. ಒಳಗೆ ಮಮ್ಮಿ ಸವಿ ಹತ್ತಿ ಅಂದ್ರೆ ಹೊರಗೆ ಹೋಗೋದು ಬಂದಾಕೈತಿ. ಏನ್ ಇರುವಿನ ಕಡೆ ಲಕ್ಷ ಪೂರೈಸಿ ಅದರ ಸ್ವಾದ ಹತ್ತಿ ಅಂದ್ರೆ ನಾನು ನನ್ನದು ಅನ್ನೋದೆಲ್ಲ ಹೋಗಿಬಿಡ್ತೈತಿ ನೋಡ್ರಿ. ಬರೇ ನಾನಿದ್ದೇನೆ ಅಂದ್ರೆ ಏನಾಕೈತಿ? ನಾ ಏನಿದ್ದೇನೆ ಅನ್ನೋದು ನಿಮ್ಗೆ ಅನುಭವಕ್ಕೆ ಬಂದಾಗ ಇದ್ರ ಲಾಭ ತಗೊಂಡಂಗೆ ಆಕೈತಿ. ವಿಷಯಾದಿಗಳಿಂದ ಭಾವ ಉದಯ ಆಗಿಲ್ಲ. ವಿಷಯಾದಿಗಳಲ್ಲಿ ಭಾವ ಉದಯ ಆಗಿದ್ರೆ ಇಲ್ಲಿಂದ ಬಂದೈತಿ ಅಲ್ಲೇ ಉದಯ ಆಗ್ಬೇಕು. ವಿಷಯಾದಿಗಳಲ್ಲಿ ಮುಳುಗಬೇಕಾಗಿತ್ತು. ಎಲ್ಲಿಂದ ಬಂದೈತಿ ಇದು ಭಾವ? ಆನಂದಮಯವಾದ ಇರುವಿನಿಂದ ಬಂದೈತಿ. ಪುನಃ ತಿರುಗಿ ಅಲ್ಲಿ ಹೋದಾಗ ಇದಕ್ಕೆ ಲಯ ಆಕೈತಿ. ಏನ್ ಭಾವ ಲಯ ಆಗೋದಕ್ಕೆ ಪೂಜೆ ಅಂತ. ಭಾವ ಎಲ್ಲಿಂದ ಉದಯ ಆಗೈತಿ ಅಲ್ಲಿ ಹೋಗಿ ಮುಣುಗ್ತೈತಿ ಅದು. ಎಲ್ಲಿಂದ ಆನಂದಮಯವಾದ ಇರುವಿನಿಂದ ಭಾವ ಉದಯ ಆಗೈತಿ, ಪುನಃ ತಿರುಗಿ ಅಲ್ಲಿ ಹೋದಾಗ ಅದಕ್ಕೆ ಲಯ. ವಿಷಯಾದಿಗಳಲ್ಲಿಂದ ಬಂದಿಲ್ಲ ಅದು ಭಾವ. ಅದಾಗಿದ್ರೆ ವಿಷಯಾದಿಗಳಲ್ಲೇ ಮುಳುಗಬೇಕಾಗಿತ್ತು. ಹಂಗಾಗೋದಿಲ್ಲ. ಆನಂದಮಯವಾದ ಇರುವಿನಿಂದ ಉದಯ ಆಗೈತಿ, ಪುನಃ ತಿರುಗಿ ಅಲ್ಲೇ ಲಯ ಆಕೈತಿ. ನಿದ್ದೆಯಿಂದ ಬಂದದ್ದು ನಿದ್ದ್ಯಾಗ ಮುಳುಗ್ತೈತಿ ಅಂತ. ಬ್ರಹ್ಮ ಅಂದ್ರೆ ಏನು? ಸುಖರೂಪವಾದಂಥ ಇರುವಿನ ಸ್ಥಿತಿ ಅದು. ಅರಿವಿನ ಮೂಲಕ ಆರಾಮ ಇರುವುದು. ಅದಕ್ಕೆ ಬ್ರಹ್ಮಜ್ಞಾನ ಅಂತಾರೆ. ಎಲ್ಲಿಂದ ಬಂದೆ ಅಂದ್ರೆ ನಿದ್ದೆ ಆಗಿದ್ದಂತೆ. ಎದ್ರಿ ಎಲ್ಲಿಂದ ಎದ್ರಿ ಅಂದ್ರೆ ಆರಾಮಿನ ಭಾವದಿಂದ ನಾ ಬಂದದ್ದು. ನೀನು ಬಾಳೆದ ಕಡೆ ಲಕ್ಷ ಕೊಟ್ಟೆ ಅಂದ್ರೆ ನೆಮ್ಮದಿ ಇರ್ತೈತೆ ಅಂತ ನೋಡ್ಕೊ. ಮುಂಜಾನೆ ಸಂಜೆ ಮಟ್ಟ ಬರೀ ಅದ್ರ ಕಡೆ ಲಕ್ಷ ಕೊಟ್ಟೆ ಅಂದ್ರೆ ಸಮಾಧಾನ ಶಾಂತಿ ಕಳ್ಕೊಂಡ್ಬಿಡ್ತೀಯಲ್ಲೋ. ಬರೀ ಇದೇ ಅಲ್ಲ ಇಂದ್ರಿಯಗಳ ವ್ಯಾಪಾರನ. ಅದನ್ನ ಮಾಡಿ ಏನು ಲಾಭ ಆಗೈತೆ ನೋಡ್ಕೊ. ಬರೀ ತಿನ್ನೋದು ತಿನ್ಕೋದು ತಿಕ್ಕೋದು ಎಲ್ಲರದು ಅನುಭವದ ಇದು. ಇದಕ್ಕೇನು ಯಾವ ಸಾಲಿನೂ ಕಲಿಯುವ ಅವಶ್ಯಕತೆನೇ ಇಲ್ಲ. ಯಾವ ಶಾಸ್ತ್ರನೂ ಕಲಿಬೇಕಾಗಿಲ್ಲ. ಭಾವ ಎಲ್ಲಿಂದ ಉದಯ ಆಗೈತಿ, ಪುನಃ ಅದೇ ಎಲ್ಲಿ ಅಡಗಾಕತೈತಿ ನಿರೀಕ್ಷಣೆ ಮಾಡ್ಕೊಂತ ಇರು. ಯಾವ ವಿಷಯದಲ್ಲಿ ನಿಂತರೂ ಮನಸ್ಸಿಗೆ ಸಮಾಧಾನ ಇಲ್ಲ ನೋಡ್ರಿ. ಅಲ್ಲಿ ನಿಲ್ಲವಲ್ದ ಅದು ಮನಸ್ಸು ಚಂಚಲಕ್ಕೈತಿ. ಬೇಕಾದದ್ದು ಸಿಗುಮಠ ಮನಸ್ಸು ಯಾವ ವಿಷಯದಲ್ಲಿ ನಿಲ್ಲುವುದು. ಎಲ್ಲಿ ನಿಲ್ತೈತಿ ಅಂದ್ರೆ ಆತ್ಮನಲ್ಲಿ ನಿನ್ನಲ್ಲಿ ಮನಸ್ಸನ್ನು ನಿಲ್ಲಿಸು ಅಂದಾಗ ಅದಕ್ಕೆ ಬೇಕಾದ ಸಿಕ್ಕಾಗ ಅಲ್ಲಿ ನಿಲ್ತೈತಿ. ಜಗತ್ತಿನ ಯಾವ ವಸ್ತುಗಳ ಮ್ಯಾಗೂ ಮನಸ್ಸು ನಿಲ್ಲಿಸೋಕ್ಕಾಗೋದಿಲ್ಲ. ರೂಪದಾಗೂ ನಿಲ್ಲುವುದಿಲ್ಲ, ಗಾಯನದೊಳಗೂ ನಿಲ್ಲುವುದಿಲ್ಲ, ಅದರ ನಾಮದೊಳಗೂ ಅದು ನಿಲ್ಲುವುದಿಲ್ಲ. ಎಲ್ಲಿ ನಿಲ್ಲುವುದಿಲ್ಲ. ನಾನನ್ನು ಭಾವ ಎಲ್ಲಿ ಮುಳುಗ್ತದೆ ನೋಡ್ರಿ ಅದೇ ಬ್ರಹ್ಮ ಅಂತ. ನಾನನ್ನು ಭಾವ ಎಲ್ಲಿಂದ ಬಂದಿರ್ತದೆ ಅಲ್ಲಿ ಹೋದಾಗ ಅದು ನಿಲ್ತದೆ. ಬಾಕಿದು ಏನು ಮಾಡಿದ್ರು ನಿಲ್ಲುವುದಿಲ್ಲ.
ವಿಷಯಾದಿಗಳಲ್ಲಿ ದೋಷ ದರ್ಶನ ಯಾವಾಗ ಆಕತಿ, ಯಾವಾಗ ಸ್ವಾಭಾವಿಕವಾಗಿ ಮನಸ್ಸು ಅದರಿಂದ ಹಿಂದೆ ಸರ್ಕೋತೈತಿ. ದೋಷದ ಕಾಣದ ಅದ ಸುಖರೂಪ ಅಂತ ತಿಳ್ಕೊಂಡು ಬೆನ್ನ ಹತ್ತಿ ನಮಗೆ ಅದು ಅನುಭವ ಬರುವುದು. ಏನು ಆನಂದ ಸ್ವಾದ ಹತ್ಲಿಕ್ಕೆ ಹತ್ತಿದ್ರೆ ಭಯ ಯಾಕೆ ಬರ್ತೈತಿ ನಮ್ಗೆ? ವಿಷಯ ವಾಸನೆಗಳು ಹೋತು ಅಂದ್ರೆ ನಿರ್ವಿಷಯ ಆಗ್ತದೆ. ಇದು ಕರಿಗೊಂಡು ನೀನೇ ಸುಖಿಯಪ್ಪಿ ಅಂತ. ಮನಸ್ಸನ್ನು ಹತೋಟಿ ಇಟ್ಕೊಳ್ಬೇಕಂದ್ರೆ ಇದ ಒಂದ ವಿಚಾರಣಾ ಸಾಧನ. ಅದಕ್ಕೆ ಪ್ರಾಣಾಯಾಮ ಮಾಡ್ಕೋತ ಕೂತ್ರೆ ಮತ್ತೊಟ್ಟು ದೇಹ ಭಾವ ಗಟ್ಟಿ ಆಕತಿ. ಶರೀರ ಭಾವ ಬಿಡ್ಬೇಕನ್ನೋ ಹೊತ್ನ್ಯಾಗ ಪ್ರಾಣಾಯಾಮದ ಅವಶ್ಯಕತೆ ಇಲ್ಲ. ಏನ್ ಪ್ರಾಣ ನಿರೋಧ ಮಾಡದೇ ಇರುವುದರಿಂದ ವಾಸನಾದಿಗಳು ಬಂದಿಲ್ಲ. ವಾಸನಾದಿಗಳು ತಪ್ಪು ತಿಳುವಳಿಕೆಯಿಂದ ಬಂದಾವ. ವಿಷಯದಲ್ಲಿ ಸುಖ ಸಿಗ್ತೈತೆ ಅನ್ನುವಂಥ ಬುದ್ಧಿ ಪ್ರಾಣಾಯಾಮ ಮಾಡೋದು ಬಿಟ್ಟಿದ್ದಕ್ಕೆ ಬಂದಿಲ್ಲ. ಅದು ಏನ್ ಹಂಗೆ ಬೈದ್ರೆ ಪ್ರಾಣಾಯಾಮ ಮಾಡಿದ್ರೆ ವಾಸನಾದಿಗಳು ಹೋಗಿಬಿಡ್ತಿತ್ತು. ಅವನ್ ನೋಡ್ಕೊ, ಎಲ್ಲಿ ಮಟ್ಟ ಬಿಗಿ ಹಿಡಿತೈತೆ ಎಲ್ಲಿ ಮಟ್ಟ ನಿಲ್ತಾವ, ವಾಸನ ಹೋಗಿರ್ತಲ್ಲ. ಅದಕ್ಕೆ ಸುಳ್ಳ ಯಾಕೆ ದನಿತಿ ಅಂತ. ಏನ್ ಸುಳ್ಳ ಪೀಡ ಕೊಡ್ತೀವಿ ಮೂಗಿಗೆ ಅಂತ. ನಾಸಿಕಾ ಪೀಡನ ಒತ್ತಂದಾರ. ಹೌದಿಲ್ಲ? ರೇಚಕ ಕುಂಭಕ ಪೂರಕ ಮಾಡ್ಕೊಂತ ಕುಂತ ಮೂಗು ಈ ಕಡೆ ಹತ್ತಿಕಿಡೋದು, ಈ ಕಡೆ ಬಿಡೋದು, ಈ ಬಿಡ. ಶರೀರ ಆರೋಗ್ಯ ದೃಷ್ಟಿಯಿಂದ ಅಷ್ಟೇ ಮಾಡೋದು. ಅದು ಅದರ ವಾಸನ ನಾಶ. ಅದ ಯೋಗ, ಅದ ಮನಸ್ಸು ಹತೋಟಿ ಒಳಗೆ ಇಟ್ಕೊಳಕಾಕೈತಿ. ಅದು ತಾತ್ಪೂರ್ತಿಕ ಒತ್ತಾಯ ಮಾಡಿ ಇಟ್ಕೊಳ್ಳೋದು. ಮನಸ್ಸು ತನ್ನಿಂದ ತಾನು ಸ್ವಾಭಾವಿಕವಾಗಿ ಅದು ವಿಷಯಾದಿಗಳಲ್ಲಿ ಹಿಂದೆ ಸರಿಬೇಕಾದ. ಅದು ಶಾಶ್ವತವಾದದ್ದು. ಈ ಹಠದಿಂದ ಮಾಡೋಕೆ ಕೇವಲ ಬಿಗಿ ಹಿಡಿದ ಮಾಡೋಕ್ಕಾಗೋದಿಲ್ಲ. ವಾಸನ ನಾಶ ಆಗೋದಿಲ್ಲ. ಅದಕ್ಕೆ ಕೂಡ್ಬೇಕಲ್ಲ ಒಳಗೆ ಆಂತರಿಕವಾಗಿ ಅಭ್ಯಾಸ ಅನ್ಬೇಕು. ಇದರ ಚಿಂತನೆ ಬಿಡಬೇಕು. ಇದನ್ನು ಮಾಡಿ ಇದ ಗಟ್ಟಿ ಹಾಕೊಂಡ್ಕೊಳೋದೈತಿ. ವಿಷಯ ಚಿಂತನೆ ಮಾಡಿ ಇವ ಸತ್ಯ ಇವ ಸುಖರೂಪ ಅನ್ನೋ ಭಾವ ಗಟ್ಟಿ ಆಕೈತಿ ನಾವು. ಅದಕ್ಕೆ ಅದನ್ನು ಬಿಟ್ಟು ಆತ್ಮಚಿಂತನೆಯಿಂದ ಮಾಡು. ಯಾವುದು ನಿನಗೆ ಹಿತ ಯಾವುದು ಅಹಿತ ಇದ್ದನೋ ಅವಾಗ ನಿನ್ನಲ್ಲಿ ಜಾಗೃತ ಆಕೈತಿ ವಿವೇಕ. ಭಾವ ಉದಯ ಆಗುವುದರ ಮೂಲ ಅಖಂಡವಾದದ್ದು ಅದು. ಈ ಶರೀರ ಭಾವ ಬಂದ ಕೂಡಲೇ ಖಂಡತ್ವ ಬರ್ತದೆ. ಹೌದು, ವ್ಯಾಪಕವಾದಂಥ ವೃತ್ತಿ ಬರೋದಿಲ್ಲ ನಮ್ಗೆ. ಖಂಡಿತ ಭಾವ ಬರ್ತದೆ, ಪರಿಚ್ಛಿನ್ನತ್ವ ಭಾವ ಬರ್ತದೆ. ಅದಕ್ಕೆ ಇದನ್ನು ಕೈ ಬಿಡು. ಯಾವಾಗಲೂ ವ್ಯಾಪಕವಾದಂಥ ಚೈತನ್ಯದ ಕಡೆ ಲಕ್ಷ್ಯ ಕೊಡು. ಆಕಾಶಕ್ಕೆ ಯಾವ ದಿಕ್ಕಂತ ಕೇಳಿರಿ ಏನು ಹೇಳ್ತೀನಿ? ಹೇಳಿಕ್ಕೆ ಬರುದಿಲ್ಲ. ಇದು ಭೂಮಿ ತಿರುಗ್ತೈತಿ ಅಂತಿ. ಆ ದಿಕ್ಕುಗಳು ಒಂದೇ ನಮೂನಿ ಇರ್ತಾವನು. ತಿರುಗುವಾಗ ದಿಕ್ಕುಗಳು ಬದಲಾಕ್ಕವ. ಹೌದಿಲ್ಲ? ಇದ ದಿಕ್ಕಿಗೆ ಇರ್ತೀಯ ನೀ. ಗೊತ್ತತ್ತಲ್ಲಂಗೆ ತಿರ್ಗಾಕತೈತಿ ಇದು ಭೂಮಿ. ದಿಕ್ಕುಗಳು ಯಾವುವು ಇರುವುದಿಲ್ಲ, ಎಲ್ಲ ತಪ್ಪಿ ಹೋಕ್ಕವು. ಜಡವಾದದ್ದನ್ನು ಹಿಡ್ಕೋಬೇಕಾದ್ರೆ ದಿಕ್ಕು ಬೇಕಾಗಿತ್ತೇನೆ. ಅಜಡವಾದಂಥ ನಿದ್ದೆ ಮಾಡಕ್ಕೆ ಯಾವ್ದಾರ ದಿಕ್ಕು ಬೇಕಾಗಿತ್ತೇನೆ. ಈ ದಿಕ್ಕಿಗೆ ಹೋಗ್ಬೇಕಪ್ಪ ನಿದ್ದೆ ಮಾಡಕ್ಕಂತ. ಅದಕ್ಕೆ ದೇವರಿಗೆ ದಿಕ್ಕಿಲ್ಲ ಅಂತ. ಸುಖಕ್ಕೆ ದಿಕ್ಕಿಲ್ಲ. ಸುಖದ ಅನುಭವ ಮಾಡ್ಕೊಳಕ ನಿನ್ನ ಭಾವನೆಗಳನ್ನೆಲ್ಲ ಅಡಗಿಸಿದಾಗ ಅದು ಅನುಭವ ಬರ್ತೈತಿ. ಇದೇ ದಿಕ್ಕಿಗೆ ಇರಬೇಕು, ಇದೇ ದಿಕ್ಕಿಗೆ ಪೂಜೆ ಮಾಡಬೇಕು. ದಿಕ್ಕು ದಶೆ ಇಲ್ಲ. ಅದಕ್ಕೆ ಜಡವಾದದ್ದಕ್ಕೆ ಬೇಕಾಕವನು. ದಿಕ್ಕುಗಳೆಲ್ಲ ನೀ ಕಲ್ಪಿಸ್ಕೊಂಡಿವನು. ಈ ದಿಕ್ಕು ಅಂತೇಳಿ. ದಿಕ್ಕೇಡಿ ಅದ ಇರು. ಅದು ದಿಕ್ಕೇಡಿ ಅಂತಾರೆ. ಅದಕ್ಕೆ ಎಲ್ಲ ದಿಕ್ಕೇಡಿ ಅಂತಾರಲ್ಲ, ದಿಕ್ಕಿಲ್ಲದಂತ. ದಿಕ್ಕೇಡಿ, ಆಕಾರಗೇಡಿ, ಹೌದಿಲ್ಲ? ನಿರ್ವಾಣಿ ಅಂತ ಇರ್ತಾರೆ. ಮಾನಗೇಡಿ. ಆ ಇರುವನ್ನ ಲಕ್ಷಿಸಿದ್ದದಲ್ಲ. ನಾವು ಅದನ್ನ ತಪ್ಪು ತಿಳುವಳಿಕೆ ಮಾಡ್ಕೊಂಡು ಯಾವ ಬೇಯಗಳಂತ. ಯಾಕ್ರಿ ಹಂಗೆ ಸಿಟ್ಟು ಬರ್ತೈತಿ ನಮಗಂದ್ರೆ. ದಿಕ್ಕೇಡಿ ಅಂದ್ಕೂಡ್ಲೆ ಆಕಾರಗೇಡಿ ಅಂದ್ರೆ ಸಿಟ್ಟು ಬರ್ತೈತಿ, ಮಾನಗೇಡಿ ಅಂದ್ರೆ ಸಿಟ್ಟು ಬರ್ತೈತಿ. ಆ ಇರುವನ್ನ ಲಕ್ಷಿಸಿ ಹೇಳಿದ್ದ.
ಹೌದು, ಮಾನ ಅಂದ್ರೆ ಅಳತಿ. ಅಳತಿ ಇಲ್ಲದಕ್ಕೆ ಮಾನ ಇಲ್ಲದ್ದು, ಅಳತಿಗೇಡಿ ಅಂತ, ಮಾನಗೇಡಿ ಅಂತ. ಒಳಗಣ್ಣಂದ್ರೆ ದಿವ್ಯ ಚಕ್ಷು, ಜ್ಞಾನ ಚಕ್ಷು, ತಿಳುವಳಿಕೆ ಕಣ್ಣು. ಆನಂದದ ಭಾವ ಉದಯ ಆದಾಗ ಅಲ್ಲಿ ಶರೀರ ಭಾವ ಎಲ್ಲಿ ಐತಿ? ಶರೀರ ಭಾವ ಬಂದ್ರೆ ಪರಿಚ್ಛಿನ್ನತ್ವ ಬಂತು. ನಿನ್ನ ಇರು ಎಡಗಡೆ ಬಲಗಡೆ ಅನ್ಲಿಕ್ಕೆ ಬರುದಿಲ್ಲ. ಆತ್ಮ ಎಡಗಡೆ ಬಡಗಡೆ ಅಂತ ಹೇಳಕ್ ಬರ್ತದೆ. ಆಕಾಶಕ್ಕೆ ಯಾವ ದಿಕ್ಕಂತ ಕೇಳಿ ಏನು ಹೇಳ್ತದೆ? ಹೃದಯ ಅಂದ್ರೆ ಆತ್ಮ ಅಂದ್ರೆ ಗೈರು ಉಪಯೋಗ. ತನ್ನ ಶರೀರ ಭಾವನೆ ತನಗಿಲ್ಲ ಇಲ್ಲಿ. ಆನಂದಕ್ಕೆ ಎಡ ಬಲ ಅನ್ನೋದು ಎಲ್ಲಿ ಅದ ಹೇಳಿ? ಈ ತೋರಿಕಿನ ಮಾಯ, ಅಜ್ಞಾನನ ಮಾಯ ಇದೆ. ಇನ್ನಲ್ಲಿ ತೋರಿ ನಿನ್ನಲ್ಲಿ ಅಡಗಿ ಹೋಗ್ಬಿಡ್ತದೆ. ಮಾಯಾ ಅಥವಾ ಅಜ್ಞಾನ ಏನದ, ನಿನ್ನಲ್ಲಿ ಅದು ಕೂಡಿಲ್ಲ, ನಿನ್ನಲ್ಲಿ ಸರಿಬೇರಿಕೆ ಆಗಿಲ್ಲ. ನಿನ್ನಲ್ಲಿ ಜರ್ ಕೂಡಿದ್ರೆ ನಿನ್ನನ್ನು ವಿಕಾರ ಮಾಡ್ತೈತಿ ಅದು. ಉದಾಹರಣೆಗೆ ಹಾಲು ನೀರು ಎರಡು ಕೂಡಿಸಿ ಕಾಸಿದ್ರೆ ಎರಡು ಕಾಯ್ತಾವ, ಹೌದಿಲ್ಲ? ಹಂಗೆ ಇದು ನಿನ್ನಲ್ಲಿ ಇದು ಕೂಡಿತ್ತಂದ್ರೆ ನಿನ್ನ ವಿಕಾರ, ನಿನಗೇನೂ ಆಗಿಲ್ಲ. ಶರೀರ ವಿಕಾರ ಆಕ್ಯಾವ, ಮನಸ್ಸು ವಿಕಾರ ಆಕೈತಿ, ಜಡ ವಸ್ತುಗಳು ವಿಕಾರ ಆಗ್ಯಾವ. ಆದ್ರೆ ಇರು ಏನೂ ಆಗಿಲ್ಲ ಅನ್ನೋದನ್ನ ಅನುಭವದಿಂದ ಒಮ್ಮೆ ಖಾತ್ರಿ ಮಾಡು. ನಿನ್ನಲ್ಲಿ ಅದು ಕೂಡಿಲ್ಲ, ನೀನು ಕೂಡೈತೆ ಅನ್ನೋರಂಗೆ ಆಗೈತಿ. ನಿನಗೆ ಏನೂ ಆಗಿಲ್ಲ, ಏನೂ ಆಗುವುದೂ ಇಲ್ಲ ನಿನ್ನ ಇರುವಿಗೆ. ಆಗುಲ್ಲೇ ಆಗೈತೆ ಅಂತ ಸುಳ್ಳ ನೀನು ಭ್ರಾಂತಿ ಆಗೈತಿ ನಿನಗೆ. ಈ ಭ್ರಾಂತಿ ನಾಶ ಮಾಡ್ಕೊ. ಅನುಭವಿಗಳ ಇದನ್ನು ನೆನಪಿ ತಂದು ಕೊಡ್ತಾರೆ. ಅವರು ಹೇಳಿದ್ದನ್ನು ನೆನಪಿ ತಂದ್ಕೊಂಡಿರೋ ಪ್ರಯತ್ನವನ್ನು ಮಾಡು. ಅವರು ಹೇಳಿದ ಮಾತಿನಲ್ಲಿ ನಂಬಿಕೆ ಇಡು. ಏನು ಆಗೇ ಇಲ್ಲೋ, ನಿನಗೆ ಹೆದರಕ್ಕೆ ಹೋಗಬೇಡ. ಇರುವಂಗೈತಿ ನೀನಿರು. ಏನಾಗುವುದೆಲ್ಲ ಎಲ್ಲಿ ಆಗೈತಿ? ಎಲ್ಲಿ ಮನಸ್ಸಿನಾಗ ಆಗೈತಿ, ಶರೀರದೊಳಗೆ ವಿಕಾರ ಆಗೈತಿ. ನನಗಾದವು ಯಪ್ಪ, ಇದು ನನ್ನ ಮನಸ್ಸು ವಿಕಾರ. ಅದು ಮನಸ್ಸು ನೀನಲ್ಲ. ಶರೀರ ವಿಕಾರ ಆದರೆ ಶರೀರ ನೀನಲ್ಲ, ನೀನ ಬೇರೆ. ಅದನ್ನು ತಿಳಿಯವ ನೀನು. ಅರಿವಿನಲ್ಲಿ ಯಾವ ವಿಕಾರನೂ ಆಗಿಲ್ಲ, ಅದು ಎಂದೂ ನಾಶ ಆಗಿಲ್ಲ. ಇದಕ್ಕಿದ್ದಂಗೆ ಐತೆ ಅದು. ಎಂದು ಮುಂದು ಎಂದೂ ಬದಲಾಗದೆ ಇದಕ್ಕಿದ್ದಂಗೆ ಇದ್ದದ್ದು. ಅದ ನಿನ್ನ ಸ್ವರೂಪ. ಅರಿವ ನಿನ್ನ ಸ್ವರೂಪ. ಅದು ಅರಿವಿಸ್ಕೊಳ್ಳೋದು ಯಾವುದು ನಿನ್ನ ಸ್ವರೂಪ ಅಲ್ಲ ಅನ್ನೋದನ್ನು ಖಾತ್ರಿ ಮಾಡ್ಕೊ. ಅವ್ರು ಹೇಳಿದ ಮಾತಿನ ಮೇಲೆ ನಂಬಿಕಿಲ್ಲ. ಏನು ಆಗಿಲ್ಲ, ಆಗುಲೇ ಆಗೈತೆ ಅಂತ ಸುಳ್ಳ ಏನಾರು ಆಗೈತೆ ಅಂತ ನೀನು ಖಾತ್ರಿ ಮಾಡ್ಕೊಂಡಾಗ ನಿನಗೆ ಅವಾಗ ಚಿಂತಿಕೆ ಐತಿ, ಸಂಶಯ ಹೋಗೈತಿ ನನಗೆ. ಹೌದಲ್ಲ, ಸುಳ್ಳ ನಾನು ಆಗಿಲ್ಲ, ಆಗುಲ್ಲೇ ಆಗೈತೆ ಅಂತ ಭ್ರಾಂತಿ ಆಗಿತ್ತು ನನಗಿದಂತ. ಈ ಭ್ರಾಂತಿ ನಾಶ ಮಾಡ್ಕೊ. ಏನೂ ಆಗೇ ಇಲ್ಲ, ನಿನಗಿದ್ದಕ್ಕಿದ್ದಂಗೆ ಐತಿ. ಏನಾರ ಆಗೈತೆ ಅನ್ನೋದು ಅಜ್ಞಾನಿಗಳ ತಿಳುವಳಿಕೆ. ಅದು ಭವಮಾಲೆಗೊಳಗಾದನೆಂಬುದೇ ಪುಷಿ. ನಿನಗೇನೂ ಬಂಧನನ ಇಲ್ಲ, ನೀ ಮುಕ್ತ ಇದೆಯೋ ಯಾವಾಗಲೂ. ಸೂರ್ಯನಲ್ಲಿ ಕತ್ತಲೆ ಅನ್ನುವಂಥದ್ದು ಇಲ್ಲ ಇಲ್ಲ. ಹಂಗೆ ಅರಿವಿನಲ್ಲಿ ಮರುವೆ ಅನ್ನುವಂಥದ್ದು ಯಾವ ಕಾಲಕ್ಕೂ ಇಲ್ಲ ಇಲ್ಲ. ಐತೆ ಅಂತ ನಿನಗೆ ಭ್ರಮ ಆಗೈತಿ, ಭ್ರಾಂತಿಯಿಂದ ಉಂಟಾಗೈತಿ. ಅದಕ್ಕೆ ಅನುಭವಿಗಳ ನೆನಪಿ ತಂದು ಕೊಡ್ತಾರೆ. ಏನೂ ಆಗಿಲ್ಲ, ನಿನ್ನ ಇರುವಿನ ಕಡೆ ಎಲ್ಲ ಕೊಟ್ಟು ನೋಡ್ಕೋ ಅನ್ನೋದು. ಒಮ್ಮೆ ಅದನ್ನು ನೀ ಖಾತ್ರಿ ಮಾಡ್ಕೊಂಡಾಗ ಅವಾಗ ನಿನ್ನ ಚಿಂತೆ ಕಡಿತೈತಿ ನಾವು. ಇದಕ್ಕೆ ಮನುಷ್ಯನ ಜನ್ಮಕ್ಕೆ ಬಂದಾಗ ಈ ಲಾಭವನ್ನು ಮಾಡ್ಕೋಬೇಕಾಗಿ. ನನಗೇನೂ ಆಗೇ ಇಲ್ಲ, ಎದಕ್ಕರ ಆಗಿದ್ದಕ್ಕೆ ನನಗಾಗೈತೆ ಅಂತ ಆರೋಪ ಮಾಡ್ಕೊಂಡು ಕೂತಿ. ಶರೀರ ಆದಿಗಳಿಗೆ ನನಗಾಗಿ ಶರೀರಕ್ಕೆ ಜಡ್ಡು ಬರ್ತದೆ, ನಿನಗೇನಾರು ಆಗೈತೆ? ಏನೂ ಆಗುವುದಿಲ್ಲ. ನಿನಗಿರುವ ಆನಂದ ಸ್ವರೂಪ ನೀನು. ಅಲ್ಲಿ ಯಾವ ಬದಲಾವಣೆಯೂ ಆಗಿಲ್ಲ, ಯಾವ ವಿಕಾರನೂ ಆಗಿಲ್ಲ. ಇದನ್ನು ಒಮ್ಮೆ ಅನುಭವದಿಂದ ನೀನು ನೋಡ್ಕೊಂಡೆ ಅಂದರೆ ನಿನ್ನ ಸಂಶಯ ಎಲ್ಲ ದುಃಖರಹಿತ ಆಗಿರ್ಲಿಕ್ಕೆ ಬರ್ತದೆ. ಸುಳ್ಳ ಸಂಶಯ ಪಡಾಕೈತಿ, ನನಗ ಆಗೈತಿ, ಆಗುಲ್ಯ ಅಂತ. ಇದು ಅಜ್ಞಾನ. ಯಾರಿಗಾಗೈತಿ? ನಿನ್ನಲ್ಲಿ ಅರಿವಿನಲ್ಲಿ ಏನಾರು ಆಗೈತೇನ? ಏನೂ ಆಗಿಲ್ಲ. ಅರಿವಿನೋಡಿಲ್ಲೊಮ್ಮೆ ಮರುವೆಂದು ಕುರಿ ಹಿಡಿಯುವನೇ ಜಾಣರ ದೇವ ಅಂತ. ಯಾವ ಕಾಲಕ್ಕೂ ನಿನಗೆ ಮರು ಅನ್ನೋಂಥದ್ದಿಲ್ಲಪ್ಪ. ಅರಿವಿನಲ್ಲಿ ಎಲ್ಲವನ್ನು ಅರಿತಕ್ಕಂಥದ್ದು. ಅದಕ್ಕೆ ಮರುವೆ ಅನ್ನೋದು ಯಾವ ಕಾಲಕ್ಕೂ ಇಲ್ಲ ಇಲ್ಲ ಅನ್ನೋದನ್ನೇ ಅನುಭವದಿಂದ ಖಾತ್ರಿ ಮಾಡ್ಕೊ. ಅಂದಾಗ ಚಿಂತೆ ಕಡಿತೈತಿ ನೋಡ್ರಿ. ಬಿಡೋಣ್ರಿ.